ಕಂಪನಿ, ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಜೋಳ ಹಾಗೂ ಭತ್ತದ ಬೇಸಾಯ ಮತ್ತು ಮಾರಾಟವನ್ನು ಕುರಿತು ಹಂಚಿಬಾರಂಗಿ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಯೋಗೇಂದ್ರಪ್ಪ ಗೌಡ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಯೋಗೇಂದ್ರಪ್ಪ ಗೌಡ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ಜಮೀನಿದೆ ಗೌಡ್ರೆ ತಮಗೆ? ನಮ್ಮದು ಸರ್ ಒಂದು 20 ಎಕರೆ ಇದೆ. ಏನು ಬೆಳೆ ಮಾಡ್ತೀರಿ? ನಾವು ಸರ್ ಮೆಕ್ಕೆಜೋಳ, ಭತ್ತ, ರೀಸೆಂಟಾಗಿ ಅಡಿಕೆ ಕ್ರಾಪ್ ಇದೆ. ಮೂರೇ ಬೆಳೆನಾ? ಹಾಂ, ಮೂರೇ ಬೆಳೆ ಸರ್ ಮ್ಯಾಕ್ಸಿಮಮ್. ಬೇರೆ ಹಣ್ಣಿನ ಬೆಳೆಗಳು? ಹಣ್ಣು ಮಾವಿನ ಗಿಡ ಇದೆ, ಮಾವಿನ ಕೊಪ್ಪಳ ಇದೆ. ಹೌದಾ? ಹಾಂ, ಮಾವಿನ ಕೊಪ್ಪಳ ಇದೆ. ಎಷ್ಟು ಹಾಕಿದಿರಿ ಮಾವು? ಮಾವೊಂದು 10 ಎಕರೆ ಇದೆ ಸರ್. 10 ಎಕರೆ? 10 ಎಕರೆ ಮಾವಿದೆ. ನೀರಾವರಿ ಆಶ್ರಯ ಹೇಗೆ? ನೀರಾವರಿ IP ಸೆಟ್ ಸರ್, ಇರಿಗೇಷನ್ ಬೋರ್ವೆಲ್ಗಳು. ಹೌದಾ? ಬೋರ್ವೆಲ್ ಇದೆ. ನಿಮ್ಮ ಭಾಗದಲ್ಲಿ ಇದೇನಾ ಪ್ರಧಾನವಾದ ಬೆಳೆಗಳು? ಪ್ರಧಾನವಾದ ಬೆಳೆ ಮೊದಲೇ ಭತ್ತ ಇತ್ತು ಸರ್, ನಂತರ ಮೇಜ್ ಆಯಿತು. ಈಗ ರೀಸೆಂಟಾಗಿ ಎಲ್ಲರೂ ಈಗ ಅಡಿಕೆಗೆ ಪರ್ಯಾಯ ವ್ಯವಸ್ಥೆ ಆಗಿಬಿಟ್ಟಿದ್ದಾರೆ. ಭತ್ತ ಬೆಳೆಯೋದು ಬಿಟ್ಟು ಮುಸ್ಕಿನ ಜೋಳ ಅದಕ್ಕೆ ಏನು ಕಾರಣ? ಭತ್ತ ಅಂದರೆ ಸರ್ ನಮ್ಮಲ್ಲಿ ಡ್ರೈ ಲ್ಯಾಂಡ್ಗಳು, ಮಳೆ ಕಡಿಮೆ, ಆ ಥರ ಆಗೋದ್ರಿಂದ ಏನಾಗೋದು, ಮಳೆಗಾಲದಲ್ಲಿ ಭತ್ತ ಹಾಕಿ ಮತ್ತು ಏನು ಇಲ್ದಂಗೆ ಬರಿಗೈಯಲ್ಲಿ ಬರ್ತಾಯಿದ್ರು. ಈ ಮುಸ್ಕಿನ ಜೋಳ ಬಂದಮೇಲೆ ಅದು ಏನು ಎಷ್ಟೋ ಸ್ವಲ್ಪ ಮಳೆ ಆದರೂ ಸಹಿತ ಮುಸ್ಕಿನ ಜೋಳ ಅನುಕೂಲವಾಗಿರುತ್ತೆ. ಆ ವಿಚಾರವಾಗಿ ಭಾಳಷ್ಟು ಜನ ಮುಸ್ಕಿನ ಜೋಳಕ್ಕೆ ಬೆಳೆಗೆ ಅನುಕೂಲ. ಮಳೆ ಆಶ್ರಯದಲ್ಲಿ ಭತ್ತ ಹೇಗೆ ಬೆಳೀತಿದ್ರಿ ನೀವು? ಸರ್ ಮೊದಲೆಲ್ಲ ಚೆನ್ನಾಗಿ ಮಳೆ ಆಗೋದು, ಒಳ್ಳೆ ಮಳೆ ಆಗೋದು, ಕೆರೆಗಳಿದ್ದಾವೆ, ಅವೆಲ್ಲ ಮಳೆ ಕಡಿಮೆ ಆದಲ್ಲಿ ಅದರಿಂದ ನೀರು ಹಾಸ್ಕೊಂಡು ಭತ್ತ ಬೆಳೆಯೋರು. ಅದು ಮಳೆನ ಕೆರೆನ ತುಂಬದ ರೀತಿಯಲ್ಲಿ ಇರ್ತಕ್ಕಂಥ ಮಳೆ ಆಯ್ತಾ ಬಂದಮೇಲೆ ಈಗ ಇದು ಕುಸ್ಕಿ ಪಿಕ್ ಥರ ಮುಸ್ಕಿನ ಜೋಳ ಬೆಳೆಯೋಕ್ಕೆ ಚಾಲೂ ಮಾಡಿದರು. ಮುಸ್ಕಿನ ಜೋಳ ಬೆಳೆಯೋಕ್ಕೆ ಚಾಲೂ ಮಾಡಿದ್ಮೇಲೆ ರೈತರಿಗೆ ಅಲ್ಲಿ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಆಯಿತು, ಸ್ವಲ್ಪ ಅವರಲ್ಲಿ ಅಭಿವೃದ್ಧಿನೂ ಹೊಂದಿದ್ರು. ಹಾಗಾಗಿ ಮುಸ್ಕಿನ ಜೋಳದ ಮೇಲೆ ಎಲ್ಲರೂ ಅವಲಂಬನೆ ಭಾಳ ಆಗಿದ್ದಾರೆ. ಅಲ್ಲಪ್ಪ, ಈಗ ನೀರೇ ಇಲ್ಲ ಅಂತ ಹೇಳಿ ತಾವು ಮುಸ್ಕಿನ ಜೋಳಕ್ಕೆ ಬಂದವರು. ಮತ್ತೀಗ ನೀರು ಬೇಡ ಅಡಿಕೆ ಹಾಕ್ತಾ ಇದ್ದೀರಿ, ಹೇಗೆ ಸಾಧ್ಯ? ಮತ್ತೆ ಸರ್ ಏನು ಅದೇ ಮಳೆ ಆಶ್ರಯವಾಗಿ ಮುಸ್ಕಿನ ಜೋಳ ಬೆಳೀತಾ ಇದ್ರು. ಈಗ ಬೋರ್ವೆಲ್ ಮಾಡ್ಕೊಂಡಿದ್ದಾರೆ. IP ಸೆಟ್ ಇರಿಗೇಷನ್ ಬೋರ್ವೆಲ್ ಮಾಡ್ಕೊಂಡಿದ್ದರಿಂದ ಅಡಿಕೆಗೋಸ್ಕರ ಪರ್ಯಾಯ ವ್ಯವಸ್ಥೆ ಅಡಿಕೆ ಬೆಳೀತಾ ಇದ್ದಾರೆ. ಅಡಿಕೆಗೆ ರೈತರು ಯಾಕೆ ಅಡಿಕೆಗೆ ಹೋದಂದರೆ ಸರ್ ಮಾರ್ಕೆಟಿಂಗು, ಎಲ್ಲರಿಗೂ ಒಂದು ಆಶತ್ವ ಇರುತ್ತಲ್ಲ ಸರ್. ಅದೇ ಈಗೇನು ಸ್ವಲ್ಪ ನೀರಿದ್ರು ಈಗ ಡ್ರಿಪ್ ಇರಿಗೇಷನ್ ಬಂದಿರೋದ್ರಿಂದ ಅಡಿಕೆಗೆ ಕಡಿಮೆ ಪ್ರಮಾಣದ ನೀರು ಕೊಟ್ಟರು ಸಾಕ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಭಾಳಷ್ಟು ಜನ ಅಡಿಕೆಗೆ ಪರ್ಯಾಯ ಆಗಿದ್ದಾರೆ. ಆಲ್ಮೋಸ್ಟ್ ಆಲ್ ಈಗೆಲ್ಲ ಮುಸ್ಕಿನ ಜೋಳಕ್ಕಿಂತ ಅಡಿಕೆನೇ ಹೆಚ್ಚಾಗೋ ಪರಿಸ್ಥಿತಿ ಬಂದಿದೆ ಈಗ. ನೀವು ಜಾಸ್ತಿ ಬೆಳೆದಿದ್ದೀರಿ ಅಡಿಕೆನ? ಸರ್ ಜಮೀನು ಹೆಚ್ಚಿಗೆ ಇದೆ, ಹಾಗಾಗಿ ಸ್ವಲ್ಪ ಅದು ಕೂಡ ಹಾಕ್ಕೊಂಡಿದ್ದೇವೆ. ಯೋಗೇಂದ್ರಪ್ಪ ಗೌಡ್ರಿಗೆ ಈ ರೈತ ಉತ್ಪಾದಕ ಕಂಪ್ನಿಯನ್ನು ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ಸರ್ ಅಲ್ಲಿ ಏನಾಯಿತು, ನಮ್ಮಲ್ಲಿ ರೈತರಿಗೆ ಸರಿಯಾದ ಒಂದು ವ್ಯವಸ್ಥೆ ಇಲ್ಲದೇ ಇರೋದ್ರಿಂದ ನಾವು ಒಂದು ಕಂಪ್ನಿಯನ್ನು ಮಾಡಿಕೊಂಡು ನಮ್ಮಲ್ಲಿ ಇರ್ತಕ್ಕಂಥ ರೈತರಿಗೆ ಉತ್ತಮವಾದ ಸೇವೆ ಮತ್ತು ಅವರಿಗೆ ಬೆಳೆದ ಬೆಳೆಗಳಿಗೆ ಅನುಕೂಲವಾಗಿರ್ತಕ್ಕಂಥ ವ್ಯವಸ್ಥಿತವಾಗಿ ಅವರಿಗೇನು ಹಣಕಾಸಿನ ವ್ಯವಸ್ಥೆ ಆಯಿತು, ಮತ್ತೊಂದನ್ನು ಮಾಡಿಕೊಡ್ಬೋದು ಅನ್ನೋ ಒಂದು ಉದ್ದೇಶ ಇತ್ತು. ಆಮೇಲೆ ಅವರಿಗೆ ನಮ್ಮಲ್ಲಿಂದ ಬೇರೆ ಕಡೆಗೆ ಹೋಗಿ ಫಾರ್ಮರ್ಗಳೆಲ್ಲ ಸೀಡ್ಸ್ ಆಯ್ತು, ಫರ್ಟಿಲೈಸರ್ಸ್ ತರಬೇಕಾಗಿತ್ತು. ಆ ಉದ್ದೇಶದಿಂದ ನಾವೆಲ್ಲ ಅಲ್ಲಿ ಒಂದು ಮೀಟಿಂಗನ್ನು ಮಾಡಿಕೊಂಡು ಎಲ್ಲ ರೈತರನ್ನು ಕೂಡಿಸ್ಕೊಂಡು ಈ ಥರ ಮಾಡ್ಕೊಂಡು ನಾವು ಇಲ್ಲೊಂದು ಕಂಪ್ನಿ ಮಾಡಿದರೆ ನಮ್ಮದೇ ಆಗಿರ್ತಕ್ಕಂಥ ಬೆಳೆ ಬೆಳೆದು ಮತ್ತೊಂದು ಮಾರ್ಕೆಟಿಂಗ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ತಾವೆಲ್ಲರೂ ಸೇರಿ ಇದನ್ನು ಮಾಡೋಣ ಅಂತ ಒಂದು ಅವರಲ್ಲಿ ಸಭೆ ಮಾಡಿಕೊಂಡಾಗ ಎಲ್ಲರೂ ಒಪ್ಕೊಂಡು ಮಾಡಿದ ಮೇಲೆ ನಾವು ರೈತರಿಗೆ ಒಂದು ಒಳ್ಳೆ ಅನುಕೂಲವಾಗಿರ್ತಕ್ಕಂಥ ಒಂದು ಕಂಪ್ನಿ ಮಾಡ್ಕೊಂಡಿದ್ದೇವೆ. ಅದರಿಂದ ಅವ್ರಿಗೂ ರೈತರಿಗೂ ಒಂದು ಉಪಯೋಗ ಆಗಿದೆ. ನಿಮಗೆ ಕಂಪ್ನಿಗಳ ಬಗ್ಗೆ ಗೊತ್ತಿತ್ತಾ? ರೈತ ಉತ್ಪಾದಕ ಕಂಪ್ನಿ ಬಗ್ಗೆ ಹೇಗೆ ತಿಳ್ಕೊಂಡ್ರಿ? ಇದ್ರ ಬಗ್ಗೆ ಸರ್ ನಮಗೆ ಚೈತನ್ಯ ರೂರಲ್ ಡೆವಲಪ್ಮೆಂಟ್ ಅನ್ನೋರು ಒಂದು ಹೌದು NGO ಸರ್ಕಾರದಿಂದ ಅವ್ರನ್ನ ನಮ್ಮಲ್ಲಿಗೆಲ್ಲ ಇದು ಬಂದು ರೈತರಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ನೀವು ಈ ರೀತಿ ಮಾಡಿಕೊಂಡ್ರೆ ಆಮೇಲೆ ನಿಮ್ಗೆ ಒಳ್ಳೆ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಮಾರ್ಕೆಟಿಂಗ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಾವು ಇದರಿಂದ ಅವರೆಲ್ಲ ನಮಗೆ ಸಲಹೆಯನ್ನು ಕೊಟ್ಟರು. ಆ ಸಲಹೆನ ಜನರಲ್ಲಿ ನಾವು ಕೂರಿಸ್ಕೊಂಡು ಮೀಟಿಂಗ್ ಮಾಡಿ ಒಂದು FIC ಗುಂಪು ಅಂತ ಮಾಡಿಕೊಂಡು ಅದರಲ್ಲಿ FIC ಗುಂಪಿನಲ್ಲಿ 20 ಮಂದಿ ಒಂದು ಗುಂಪು ಅಂತ ಮಾಡಿಕೊಂಡು ನಾವೆಲ್ಲ ಆಮೇಲೆ ಅದೊಂದು ಯೂನಿಟ್ ಆಗಿ FU ಅಂತ ಮಾಡ್ಕೊಂಡ್ವಿ.
ಆ ಗುಂಪಿನಿಂದ ಒಬ್ಬೊಬ್ಬರು ಸದಸ್ಯರನ್ನೇ ಡೈರೆಕ್ಟರ್ ಮಾಡಿಕೊಂಡು ಒಂದು ಫಾರ್ಮರ್ ಕಂಪ್ನಿ ಅಂತ ಉತ್ಪಾದನೆ ಮಾಡಲಿಕ್ಕೆ ಅವರ ಸಲಹೆ ಕೊಟ್ಟು ಆ ಥರ ಮಾಡ್ಕೊಂಡಿದ್ದೇವೆ ಸರ್ ನಾವು. ನೀವು ಹೇಳಿದಷ್ಟು ಸರಳವಾಗಂತೂ ಆಗಿರಲ್ಲ ಕಂಪ್ನಿ, ಸ್ವಲ್ಪ ಕಷ್ಟ ಆಗುತ್ತೆ. ಹೇಳಿ ಏನೇನು ಕಷ್ಟ ಆಗುತ್ತೆ. ಯಾಕಂದರೆ ಜನರಲ್ಲಿ ಅಸಡಿತನ ಇರುತ್ತೆ, ಅವ್ರಿಗೆ ಅದ್ರ ಬಗ್ಗೆ ಏನಂತೂ ಗೊತ್ತಿರಲ್ಲ, ಇದೇನು ಬಿಡಪ್ಪ ಅನ್ನಂಗಾಗಿರುತ್ತೆ. ದುಡ್ಡು ಕಟ್ಟಬೇಕು ಅಂದಾಗ ಅವ್ರಿಗೆ ಸ್ವಲ್ಪ ಏನಿದು ನಾಳೆ ಇರ್ತಾರೋ ಇಲ್ಲೋ ಅನ್ನೊಂದು ಭಾವನೆ ಇರುತ್ತೆ. ಆಮೇಲೆ ಕಂಪ್ನಿಯನ್ನು ಮಾಡಿಕೊಂಡಾಗ ಅಲ್ಲಿ ಪ್ಲೇಸ್ ಜಾಗದ ವಿಚಾರವಾಗಿ ಬೇಕಾಗುತ್ತೆ. ಮಾರ್ಕೆಟಿಂಗ್ ಮಾಡಲಿಕ್ಕೆ ಮತ್ತೊಂದು ನಮಗೆ ಬಿಲ್ಡಿಂಗನ್ನು ವರ್ಕ್ ಮಾಡಲಿಕ್ಕೆ ಜಾಗಗಳು ಬೇಕು. ಅವೆಲ್ಲ ಸಮಸ್ಯೆಗಳು ಇದ್ದಾವೆ. ಬಟ್ ಸರ್ಕಾರ ಅದನ್ನೇ ಸ್ವಲ್ಪ ನಮಗೇನಾಗುತ್ತೆ, ಜಾಗದ ವಿಚಾರವಾಗಿ ನಮ್ಗೆ ಎಲ್ಲರೂ ಒಂದು ಬಿಲ್ಡಿಂಗ್ ಈಗ ಈ ಥರ ಕಂಪ್ನಿ ಆದಮೇಲೆ ಅದು ದೊಡ್ಡ ಪ್ರಮಾಣದ ಬೆಳೆದಾಗ ಬಿಲ್ಡಿಂಗ್ ಕಟ್ಟಲಿಕ್ಕೆ ಮತ್ತೊಂದಕ್ಕೆ ಜಾಗಗಳ ವ್ಯವಸ್ಥೆ ಬೇಕಾಗುತ್ತೆ. ಆ ರೀತಿ ಜಾಗಗಳನ್ನು ಗೌರ್ಮೆಂಟಿಂದ ಡೊನೇಟ್ ಮಾಡೋದಲ್ಲ, ನಾವು ಖರೀದಿ ಮಾಡಬೇಕಂದ್ರೆ ಇವತ್ತಿನ ಇದರೊಳಗೆ ಸಿಗೋದು ಕಷ್ಟ ಆಗುತ್ತೆ. ಅದೆಲ್ಲ ಮಾಡಿಕೊಂಡು ನಾವು ಸಹ ಅಲ್ಲೊಂದು APMC ಗೋಡನ್ ಇತ್ತು ನಮ್ಮಲ್ಲೇ. ಅಂದರೆ ಯಾವ APMCನಲ್ಲಿ? ಸೊರಬ ತಾಲೂಕು APMCಯಲ್ಲಿ. ಅದು ಬಾರಂಗಿಯಲ್ಲಿ ನಾವಿದ್ದಲ್ಲೇ ಒಂದೊಂದು ದೇವಸ್ಥಾನ ಜಾಗ ಇತ್ತು ಸರ್. ಅಲ್ಲೇ ಆ ದೇವಸ್ಥಾನ ಜಾಗದಲ್ಲಿ ಒಂದು ಗೋಡನಿಗೋಸ್ಕರ ಜಾಗ ಕೊಟ್ಟಿದ್ವಿ. ಬಟ್ ನಮ್ಮಲ್ಲೇ VSS ಸ್ವಸಹಾಯ ಕೇಂದ್ರ ಇತ್ತು ಸರ್. ಆ ಒಂದು ಇದರಿಂದ ಅವ್ರಿಗೆ ಸೊಸೈಟಿಯಲ್ಲಿ ಎಲ್ಲ ಗೋಡನ್ಗಳ ವ್ಯವಸ್ಥೆ ಇರೋದ್ರಿಂದ ಇದನ್ನು ನಮಗೋಸ್ಕರ ಮಾಡಿಕೊಟ್ಟಿದ್ರು ಮುಂದೆ. ಆ ಗೋಡನಿಗೆ ನಾವು ಕಂಪ್ನಿಗೆ ಮತ್ತೇನಾದ್ರೂ ಫ್ರೀಯಾಗಿ ಕೊಡಲ್ಲ, ಅದಕ್ಕೆ ರೆಂಟ್ ಕೊಡಲೇಬೇಕಾಗತ್ತೆ. ಆ ಗೋಡನನ್ನು ಬಾಡಿಗೆ ತೊಗೊಂಡು ನಾವು ಅದರಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ. ನಿಮ್ಮ ಕಂಪನಿಯ ಹೆಸರನ್ನು ಹೇಗೆ ತೀರ್ಮಾನ ಮಾಡಿದ್ರಿ ಸರ್? ಏನಾಯಿತು ಅಂದರೆ ನಮ್ಮದು 2 ಪಂಚಾಯತಿ ವ್ಯಾಪ್ತಿ ಒಳಗೆ ಇರ್ತಕ್ಕಂಥದ್ದು ಒಂದು ಸೇರ್ದಾರ ಆಗಿದ್ವಿ. ಆ ವಿಚಾರವಾಗಿ 2 ಊರು ಹಂಚಿ ಮತ್ತು ಬಾರಂಗಿ ಅನ್ನೋ ಉದ್ದೇಶ ಇರೋದ್ರಿಂದ 2 ಊರನ್ನು ಸೇರಿ ಮತ್ತು ಕಂಪನಿಗೆ ಹೆಸರು ಇಡೋಣ ಅಂತ ಬಂತು. ಮತ್ತು ಬೇರೆ ಯಾವುದೇ ಇರೋದು ಬೇಡ, ಊರ ಹೆಸರನ್ನೇ ಇಟ್ಕೊಂಡ್ಬಿಡೋಣ ಅಂತೇಳಿ ನಮ್ಮದು ಒಂದು ಹಂಚಿ ಪಂಚಾಯತಿಗೆ ಮತ್ತು ಬಾರಂಗಿ ಪಂಚಾಯತಿಗೆ 2 ಪಂಚಾಯತಿಗಿಂದ ಹಂಚಿ ಬಾರಂಗಿ ರೈತ ಉತ್ಪಾದಕ ಕಂಪನಿ ಅಂತೇಳಿ 2 ಸೇರ್ದಾರರು ಸೇರ್ಕೊಂಡು ಅದೊಂದು ತೀರ್ಮಾನ ಮಾಡ್ಕೊಂಡು ನೀವೇ ಎಲ್ಲ ಸೇರ್ಕೊಂಡು ತೀರ್ಮಾನ ಮಾಡಿದ್ರಿ. ಎಷ್ಟು ಜನ ಇದ್ದೀರಿ ನಿರ್ದೇಶಕರು? 14 ಜನ ಇದೆ ಸರ್. 14 ಜನ ಇದೆ. ಮಹಿಳೆಯರು ಎಷ್ಟು ಜನ? ಮಹಿಳೆಯರು 4 ಜನ ಇದ್ದಾರೆ. ಈಗ ನೀವೇ ಅಧ್ಯಕ್ಷರು? ನಾವೇ ಅಧ್ಯಕ್ಷರು ಸರ್. ನೀವೇ ಅಥವಾ ಎಲ್ಲ ಸೇರಿ? ನಮ್ಮ ಡೈರೆಕ್ಟರ್ಗಳೆಲ್ಲ ಸೇರಿ ಇದನ್ನು ಮಾಡಿರ್ತಕ್ಕಂಥದ್ದು. ಏನು ಯಾವುದೇ ರಾಜಕಾರಣ ಎಲೆಕ್ಷನ್ ಆ ಥರ ಏನಿಲ್ಲ. ಒಮ್ಮತದಿಂದ ನಾವೇನು 14 ಜನ ಡೈರೆಕ್ಷನ್ ಇದ್ರು ಸರ್. ನೀವೇ ಆಯ್ಕೆ ಅದಕ್ಕೆ ಏನು ಕಾರಣ? ನಾವೇ ಆಯ್ಕೆ ಯಾಕಂದ್ರೆ ಸರ್ ಏನು ಕಾರಣ ಅಂದರೆ ಅದೇ ಒಂದು ವ್ಯವಸ್ಥಿತವಾಗಿ ನೋಡ್ಕೊಂಡು ಹೋಗ್ಬೋದು. ಒಂದು ಅಲ್ಲ, ನಿಮ್ಮಲ್ಲಿರೋ ವ್ಯಕ್ತಿತ್ವ ಚೆನ್ನಾಗಿದೆ, ಕಂಪನಿ ಬೆಳೆಸಲಿಕ್ಕೆ ಒಂದು ಉತ್ಸಾಹ ಇರ್ತಕ್ಕಂಥವ್ರು, ಯಾವುದೇ ವ್ಯಾವಹಾರಿಕವಾಗಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಯೋಗೇಂದ್ರಪ್ಪ ಗೌಡ್ರನ್ನ ಅಧ್ಯಕ್ಷರನ್ನು ಮಾಡಿದ್ರು. ಹಾಂ ಸರ್. ಅಲ್ವೇ? ಹಾಂ ಸರ್. ಯಾವಾಗ ಶುರುವಾಗಿದ್ದು ನಿಮ್ಮ ಕಂಪನಿ? ಸರ್ ನಮ್ಮದು ಚಲೋ ಡಿಸೆಂಬರ್ 4, 2020 ಚಾಲು ಆಯಿತು. ಬಟ್ ಸಮಯ ಅದು ಮಾರ್ಚ್ 21 ನಾವು ಕಾರ್ಯರೂಪಕ್ಕೆ ಚಾಲೂ ಮಾಡ್ಕೊಂಡ್ವಿ. ಹೌದಾ? ಹಾಂ ಸರ್. ಈಗ ನಿಮ್ಮ ಕಂಪನಿಯ ಷೇರುದಾರರು ಎಷ್ಟು ಜನ ಇದ್ದಾರೆ ಸರ್? ನಾವು ಸ್ಟಾರ್ಟಿಂಗ್ ಮಾಡಿದಲ್ಲಿ 512 ಜನ ಇದ್ದರು. ಈಗ ನಿಯರ್ ಒಂದು 700 ಇದ್ದಾರೆ ಸರ್. 700 ಜನ. 700 ಜನ ಷೇರುದಾನ ಸಂಗ್ರಹಿಸಿದಿರಿ? ಸಂಗ್ರಹಿಸಿದ್ರು. ನಬಾರ್ಡಿಂದ, ಸರ್ಕಾರದಿಂದ ಏನಾದರೂ? ಸರ್ಕಾರದಿಂದ ಮೊದಲನೇ ಕಂತಾಗಿ 5 ಲಕ್ಷ ಕೊಟ್ಟಿದ್ರು. ಆಮೇಲೆ ನೆಕ್ಸ್ಟ್ 2ನೇ ಕಂತಾಗಿ 5 ಲಕ್ಷ ಕೊಟ್ಟಿದ್ದಾರೆ. ಒಟ್ಟು 10 ಲಕ್ಷ ರೂಪಾಯಿ ಕೇಂದ್ರ ಸರ್ಕಾರದಿಂದ ಸಹಾಯಧನ ಬಂದಿದೆ ಸರ್. ಅಲ್ವಾ? ಯಾವ್ಯಾವ್ದಕ್ಕೆ ಕೊಟ್ಟಿದ್ದಾರೆ ಸಹಾಯಧನ? ಸರ್ ಅವ್ರ ಸಹಾಯಧನ ಈಗ ನಮಗೆ 10 ಲಕ್ಷ ಕೊಟ್ಟಿದ್ದು ವ್ಯಾಪಾರೀಕರಣಕ್ಕೋಸ್ಕರ. ಅದು ನಾವು ಅದೇನು ರೆಸ್ಟ್ರಿಕ್ಷನ್ ಇಲ್ಲ, ಇಂಥದೇ ಮಾಡಬೇಕು ಅಂತ ಹೇಳಿ ಅವರು ಯಾವ್ದಕ್ಕಾದ್ರೂ ಮಾಡ್ಬೋದು ಅಂತೇಳಿ 10 ಲಕ್ಷ ಸಹಾಯಧನ ಕೊಟ್ಟಿದ್ದಾರೆ. ಅದು ಬಿಟ್ಟಾಕಿ ನೆಕ್ಸ್ಟ್ ಇನ್ನು ಬರ್ತಕ್ಕಂಥ ಇಕ್ವಿಪ್ಮೆಂಟಲ್ಲಿ ಮತ್ತೊಂದು ಸರ್ಕಾರದಿಂದ ಏನು ಸಬ್ಸಿಡಿಗಳಿದಾವಲ್ಲ ಅವನ್ನ RSK ರೈತ ಇದರಿಂದ ನಮ್ಮ FAO ಕೊಟ್ಟಿದ್ರು ಮಾಡ್ತಾರೆ. ಏನೇ ಸಬ್ಸಿಡಿಗಳು ಬಂದರೂ ಸರ್ಕಾರದಿಂದ ಬಂದಿರತಕ್ಕಂಥವನ್ನ RSK ರೈತ ಸಂಪರ್ಕ ಕೇಂದ್ರದಿಂದ FAOಗಳಿಗೆ ಕೊಟ್ಟು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲ್ಲ. ನಿಮಗೆ CEO ಸಂಬಳ ಮತ್ತು ನಿಮ್ಮ ಆಡಳಿತಾತ್ಮಕ ವೆಚ್ಚ ಇದೆಲ್ಲ ನಬಾರ್ಡಿಂದ ಬರುವಂಥ ಸ್ಕೀಮಲ್ಲಿ ನಿಮ್ಮ FPO ಆಗಿಲ್ವಾ? ಆಗಿತ್ತು ಸರ್. ಸ್ಕೀಮ್ ಸ್ಟಾರ್ಟ್ ಆಗಿ 3 ವರ್ಷ ಸರ್. ಅದೆಲ್ಲ ವ್ಯವಸ್ಥಿತವಾಗಿ ಹಣಕಾಸಿನ ನೆರವನ್ನು CEOಗಾತು, ಆಮೇಲೆ ಡಾಟಾ ಎಂಟ್ರಿ ಅವರಿಗೆ ಸಹ ಸರ್ಕಾರದಿಂದನೇ ಕೊಟ್ಟಿರ್ತಕ್ಕಂಥದ್ದು. ಅದಾದ ನಂತರ ಅವ್ರದ್ದು ಅವಧಿ ಮುಗಿದ ಮೇಲೆ ನಾವೇ ಸಂಘದಿಂದ ಅವರಿಗೆ ಪೇಮೆಂಟ್ ಮಾಡ್ತಾ ಇದ್ದಾರೆ. ಓಕೆ. ಅಂದರೆ ಈಗ 3 ವರ್ಷ ಆಯ್ತು ಆಗಿ ನಮ್ಮದು 2020 ಅವ್ರು ಕನ್ಸಿಡರ್ ಮಾಡಿರ್ತಾರೆ. 23 ನಾವು ಅವರಿಗೆ ನಮ್ಮ ಸಂಘದಿಂದನೇ ಪೇಮೆಂಟ್ ಮಾಡ್ತಾ ಇದ್ದಾರೆ. ಸ್ವತಃ ನೀವು ನಡ್ಸೋಕ್ಕೆ ಶುರು ಮಾಡಿ 2 ವರ್ಷ ಆಗ್ಬಿಟ್ಟಿದೆ? ಹಾಂ ಸರ್, 2 ವರ್ಷ ಆಯಿತು ಅಲ್ವಾ? ಹಾಂ ಸರ್. ಎಷ್ಟು ವೆಚ್ಚ ಬರುತ್ತೆ ತಿಂಗಳಿಗೆ ನಿಮಗೆ? ಸರ್ ಅವ್ರ ಸ್ಯಾಲ್ರಿ ಅದು ಅಂದರೆ ಮಿನಿಮಮ್ ಒಂದು ನಮ್ಮದು ರೆಂಟು, ಆಮೇಲೆ ಅವ್ರ ಸ್ಯಾಲ್ರಿ ಒಂದು 35,000-40,000 ರೂಪಾಯಿ
ವೆಚ್ಚನ ಬರ್ತದೆ ಸರ್. ಸ್ಯಾಲ್ರಿ ಅವ್ರು ಇಬ್ಬರಿಗೂ ಅಂದರೆ ಒಂದು 23, ಒಂದು 33, ಒಂದು ರೆಂಟ್ ಒಂದು 3,000, ಒಂದು 35,000-40,000 ರೂಪಾಯಿ ಅಲ್ವಾ? ಹಾಂ ಹೇಗೆ ಸಂಪಾದನೆ ಮಾಡ್ತಿದ್ರಿ ಸರ್? ಬಿಸ್ನೆಸ್ ಮೇಲೆ ಸಂಪಾದನೆ ಮಾಡೋದು. ಏನು ಬಿಸ್ನೆಸ್ ಮಾಡ್ತಿದ್ರಿ? ಅದೇ ಸರ್, ನಾವು ಮೆಕ್ಕೆಜೋಳ ಖರೀದಿ ಮಾಡಿ, ಭತ್ತ ಖರೀದಿ ಮಾಡಿ ಮಾರಾಟ ಮಾಡೋದು. ಆಮೇಲೆ ಈಗ ರೈತರಿಗೆ ಬೇಕಾಗಿರ್ತಕ್ಕಂಥ ಸೀಡ್ಸ್ ಆಯ್ತು, ಫರ್ಟಿಲೈಸರ್ಸ್, ಕೆಮಿಕಲ್ಸು ಅವನ್ನೆಲ್ಲ ಖರೀದಿ ಮಾಡೋದು. ಆಮೇಲೆ ಈಗ ರೀಸೆಂಟಾಗಿ ನಮ್ಮಲ್ಲಿ ಇಫ್ಕೋದ್ರಿಂದ ಒಂದು ಡ್ರೋನ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಡ್ರೋನ್ ಕ್ಯಾಮ್ರಾನ ಸ್ಪ್ರೇ ಮಾಡಲಿಕ್ಕೆ ಅದು ರೀಸೆಂಟಾಗಿ ಕೊಟ್ಟಿದ್ದಾರೆ. ಅದನ್ನು ಸಹ ನಾವು ಈಗ ರೀಸೆಂಟಾಗಿ ಯೂಸ್ ಮಾಡ್ತಾ ಇದ್ದೇವೆ. ಸ್ವಲ್ಪ ಹೇಳಿ ಅಪ್ಪ ಅದ್ರ ಬಗ್ಗೆ, ಡ್ರೋನ್ ಬಗ್ಗೆ ಹೊಸ ವಿಚಾರ. ಸರ್ ಅದು ಈಗ ತಗೊಂಡಿದ್ದೀರಿ ಡ್ರೋನು? ಒಂದೇ ಡ್ರೋನ್ ಇದೆ ಸರ್. ಏನು ಇಫ್ಕೋದವ್ರು ಕೊಟ್ಟರು ಅಂದ್ರೆ ಪೂರ್ತಿ ಪುಗ್ಸಟ್ಟೆ ಕೊಟ್ರ ಅಥವಾ ಸರ್? ಅದು ನಾವು ಅದಕ್ಕೆ ಇದು ಸರ್, ಏನು ಡಿಪಾಸಿಟ್ ಅಂತ ಮಾಡ್ಬೇಕಷ್ಟೇ. ಎಷ್ಟು ಮಾಡಿದಿರಿ? 1 ಲಕ್ಷ ಡಿಪಾಸಿಟ್ ಸರ್. ಅದಕ್ಕೆ ಆಯ್ತು. ಅದಕ್ಕೆ ಟ್ರೈನಿಂಗಿಗೋಸ್ಕರ ನಮ್ಮ FOದಿಂದ ಡಾಟಾ ಎಂಟ್ರಿನ ಕಳಿಸಿದ್ವಿ. 50,000 ಅದಕ್ಕೆ ಅವ್ರದ್ದು ಒಂದು 10,000 ಡಿಪಾಸಿಟ್, ಇವ್ರಿಗೆ ಎಕ್ಸ್ಪೆಂಡಿಚರ್ ಅಂತೇಳಿ 50,000 ಇದಾಯಿತು. ಈಗ ಅದು ರೀಸೆಂಟಾಗಿ ಒಂದು ಮಂತ್ ಆಯ್ತು ಸರ್, ಅದು ನಮಗೆ ಇಫ್ಕೋದವ್ರು ಕೊಟ್ಟು. ಬಟ್ ಅದೇ ಅವರು ಏನಂದರೆ ನ್ಯಾನೋ DAP ಇದನ್ನು ಮಾಡಿದಾರಲ್ಲ ಸರ್. ಈಗ ಭೂಮಿಗೆ ಗೊಬ್ಬರವನ್ನು ಹಾಕೋ ಬದಲಿ ಸ್ಪ್ರೇ ಮಾಡಿದರೆ ಒಂದು ಇದು ಅಂತೇಳಿ ಆ ಒಂದು ಉದ್ದೇಶದಿಂದ ಅದನ್ನು ಒಳ್ಳೆ ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ. ಡ್ರೋನ್ ಒಳ್ಳೆ ಚೆನ್ನಾಗಿದೆ ಬಳಕೆ. ಈಗ ಸದ್ಯ ಅದು ಈಗ ನಮ್ಮಲ್ಲಿ ಇರ್ತಕ್ಕಂಥದ್ದು ಮೇಜು, ಆಮೇಲೆ ಭತ್ತಕ್ಕೆ ಸರ್ ಸ್ಪ್ರೇ ಮಾಡಲಿಕ್ಕೆ. ಶಿವನ ಅಡಿಕೆಗೆ ಮಾಡ್ಬೋದು ಅಂತಾರೆ. ಅದರದಿನ್ನೂ ಸ್ವಲ್ಪ ಆಪ್ರೇಟ್ ಮಾಡೋದ್ರ ಬಗ್ಗೆ ಅವರಿಗೆ ಅದೊಂದು ಜ್ಞಾನ ಇಲ್ಲ. ಬಟ್ ಮುಂದಿನ ದಿನದಲ್ಲಿ ಮಾಡ್ಬೋದು. ಬಟ್ ಅಡಿಕೆಗೆ ಏನಾಗುತ್ತೆ ಅಂದರೆ ಸರ್, ನಾವು ಮೇಲೆ ಸ್ಪ್ರೇ ಮಾಡ್ತೇವೆ, ಕೆಳಗಡೆ ಹಿಂಗಾರಿಗೆ ಅಷ್ಟೊಂದು ಇದು ಆಗಲ್ಲ. ಆ ಉದ್ದೇಶದಿಂದ ಅದನ್ನ ನೋಡಬೇಕು. ಅದು ಭತ್ತ ಮುಸ್ಕಿನ ಜೋಳ ಮಾಡ್ಬೋದು. ಭತ್ತ ಮುಸ್ಕಿನ ಜೋಳ ಯಾವುದಾದ್ರೂ ಸರ್ ಹೊಡಿಬೋದು. ಫೀಲ್ಡ್ ಒಳಗೆ ಹೆಸರು, ಭತ್ತ, ದ್ವಿದಳ ಧಾನ್ಯಗಳು ಯಾವುದಾದ್ರೂ ಮಾಡ್ಬೋದು. ಅಡಿಕೆ ಒಂದು ಬಿಟ್ಟು ಬೇರೆ ಯಾವ ಕ್ರಾಪ್ ಆದರೂ ಎಲ್ಲದಕ್ಕೂ ಸ್ಪ್ರೇ ಮಾಡಿ. ನೀವು ಸಿಂಪರಣೆ ಮಾಡಿದ್ರೆ ರೈತರಿಗೆ ಅನುಕೂಲ, ನಿಮ್ಮ ಕಂಪ್ನಿಗೆ ಏನು ಅನುಕೂಲ ಆದರೆ ಸರ್? ಏನಾಗುತ್ತೆ ಅಂದರೆ, ನಾವು ಈಗ ಅವರು ರೈತರು ಮತ್ತೆ ಲೇಬರ್ ಕರ್ಕೊಂಡು ಸ್ಪ್ರೇ ಮಾಡ್ಲಿಕ್ಕೆ ಏನು ಹೋಗ್ತಾ ಇದ್ರಲ್ಲ ಸರ್, ನಾವು ಅದೇ ಚಾರ್ಜನ್ನು ನಮ್ಮ ಅವ್ರಿಗಿಂತ ಕಡಿಮೆ ಚಾರ್ಜ್ನಲ್ಲಿ ನಾವು ಅದನ್ನು ಸ್ಪ್ರೇ ಮಾಡೋ. ಎಷ್ಟು ತಗೋತೀರಿ ನೀವು ಸರ್? ಅದು ಒಂದು ಎಕರೆಗೆ 300 ಇಂದ 350 ರೂಪಾಯಿ ಇದಾಗುತ್ತೆ ಸರ್. ಹೌದಾ? ಆಮೇಲೆ ಇನ್ನೂ ಒಂದು ಇದೆಯಲ್ಲ ಅಡ್ವಾಂಟೇಜ್ ನಿಮಗೆ. ಹಾಂ ಸರ್. ಔಷಧಿನೂ ನೀವೇ ಮಾಡ್ತೀರಲ್ಲ? ಹಾಂ ಸರ್. ಅದೇ ನಮ್ಮ ಕಂಪನಿಗೂ ಒಂದು ಏನು ಅನುಕೂಲ ಅಂದರೆ ಸರ್, ಅದು ಏನು ಲಾಭ ಅಂದರೆ, ನಾವು ಅದು ರೋಡ್ ಬಳಕೆದೊಂದೇ ಅಲ್ಲ, ನಮ್ಮಲ್ಲಿಂದ ಇವು ಎಲ್ಲ ಕೆಮಿಕಲ್ಸ್ ಎಲ್ಲ ಇದಾಗುತ್ತಲ್ಲ ಸರ್, ಅದು ನಮ್ಗೆ ಲಾಭ. ಆಮೇಲೆ ಕಸ್ಟಮರ್ ಸಿಗ್ತಾರೆ, ಒಂದು ಬಾಂಧವ್ಯ ಬೆಳೆಯುತ್ತೆ. ನಿಜ. ಹಂಗಾಗಿ ಅದು ಒಂದು ಒಳ್ಳೆ ಅನುಕೂಲವಾಗಿರ್ತಕ್ಕಂಥ ಯೋಜನೆ ಅಂತ ನಮಗಾಗಿದೆ. ಈಗ ಬಾಡಿಗೆ ಶುರು ಮಾಡಿದ್ದೀರಾ ಡ್ರೋನ್? ಮಾಡಿದೆ ಸರ್, ಸದ್ಯ ಈಗ ರೀಸೆಂಟಾಗಿ. ಹೌದಾ? ಏನಂತಾರೆ ರೈತರುಗಳು ಬಳಕೆ ಮಾಡಿದವರು? ಬಳಕೆ ಮಾಡಿದವರೆಲ್ಲ ಅದ್ರ ಬಗ್ಗೆ ಇದ್ದಾರೆ ಸರ್. ಬಟ್ ಏನಾಗುತ್ತೆ, ಸ್ವಲ್ಪ ಲಿಮಿಟೆಡ್ ಎಕರೆ ಅವರ್ ಇರ್ತಕ್ಕಂಥ ಅದನ್ನು ಸ್ವಲ್ಪ ಇದನ್ನ ಮಾಡ್ತಾರೆ. ಸ್ವಲ್ಪ ಅದ್ರಾಗ ದೊಡ್ಡ ರೈತ ಇರ್ತಕ್ಕಂಥ ಈಗ ಲೇಬರ್ ಕರ್ಕೊಂಡು ಮಾಡ್ಬೇಕನ್ನೋ ಒಂದು ಇದು ಇರ್ತಾರಲ್ಲ, ಅವರು ಭಾಳಷ್ಟು ಉಪಯೋಗ ಮಾಡ್ತಾ ಇದ್ದಾರೆ. ಬಟ್ ಅದರಿಂದ ಏನು ಅಡ್ವಾಂಟೇಜ್ ಅನ್ಸರ, ನೀರು ಉಳಿತದೆ, ಟೈಮಿಂಗ್ ಉಳಿತದೆ. ನಿಜ. ಆಮೇಲೆ ಈಗ ಮಳೆ ಬರೋ ಟೈಮ್ನಲ್ಲಿ ನಾವೇನಾದ್ರು ರೈತರು ಲೇಬರ್ ಕರ್ಕೊಂಡೋಗಿ ಹೊಡೆದ್ರೆ ಅದು ಹೊಡೆಯೋಕೆ ಆಗೋದಿಲ್ಲ. ರೈತರಿಗೆ ನಷ್ಟ, ಲೇಬರ್ ಚಾರ್ಜ್ ಕೊಡಲೇಬೇಕಾಗತ್ತೆ. ಅದೆಲ್ಲ ಸೇವ್ ಆಗುತ್ತೆ. ನಾವು ಕಷ್ಟ ನಮಗೆ ಒಂದು 2 ತಾಸು, ಒಂದು ಮಳೆಗಾಲ ಸೀಸನಲ್ಲಿ ಒಂದು 2 ತಾಸು ಮಳೆ ಇಲ್ದಂಗಿದ್ರೆ ಸ್ಪ್ರೇ ಮಾಡಿ ಬಂದ್ಬಿಡ್ಬೋದು ಅಲ್ವಾ? ಟೈಮಿಂಗ್ ಉಳಿಯುತ್ತೆ. ಒಂದು ಒಳ್ಳೆ, ಅದಕ್ಕಿಂತ ಹೆಚ್ಚಿಗೆ ಈಗ ಜನ ಸಿಂಪರಣೆ ಮಾಡುವಾಗ ವಿಷ ಔಷಧಿಗಳು ಅವರಿಗೆಲ್ಲ ಇದು ಆಗುತ್ತೆ, ಆರೋಗ್ಯ ಸಮಸ್ಯೆ ಬರುತ್ತೆ ಸರ್. ಅದು ಇದು ಮಿಷಿನ್ ಆಗಿರೋದ್ರಿಂದ ಯಾವುದೋ ಒಂದು ಇದು ಇಲ್ಲ. ಪರವಾಗಿಲ್ಲ, ಒಳ್ಳೆ ಪ್ರಯತ್ನ, ಚೆನ್ನಾಗಿದೆ ಸರ್. ಅದು ಸರ್ಕಾರದವ್ರು ಅದನ್ನೇ ಮತ್ತೊಂದು ಕಡೆ ಮಾಡಿದ್ರೆ ಒಳ್ಳೇದು ಸರ್ ಅಲ್ವಾ? ಮುಂದೆ ನೀವೇ ಇನ್ನೂ 1-2 ಇಟ್ಕೊಳ್ಳೋ ಆಗ್ಬೋದು. ಆಗತ್ತೆ ಸರ್, ಆಗುತ್ತೆ. ನಾವು ಅಂದರೆ ನಮ್ದು ಉದ್ದೇಶ ಏನು ಸರ್, ಈಗ ಮಳೆಗಾಲ ಸೀಸನಲ್ಲಿ ನೋಡ್ಬೇಕು. ಈಗ ಅದನ್ನೇ ಒಳ್ಳೆ ಬೇಡಿಕೆ ಇತ್ತು ಅಂದರೆ ಮತ್ತೆ ಬೇಕಾಗುತ್ತೆ ಸರ್. ಯಾಕಂದರೆ ಎಲ್ಲರೂ ಎಟ್ ಎ ಟೈಮ್ ಒಂದೇ ಟೈಮ್ನಲ್ಲಿ ಸ್ಪ್ರೇ ಮಾಡೋರಾಗ್ಬಿಡ್ತಾರೆ. ಅವಾಗ ಇನ್ನೊಂದು ಬೇಕಾಗುತ್ತೆ. ಆಯ್ತರಪ್ಪ, ಈಗ ಡ್ರೋನ್ ಆಯಿತು, ಇನ್ನೇನೇನು ಬಿಸ್ನೆಸ್ ಅಪರ್ಚುನಿಟಿ ನೋಡ್ಕೊಂಡಿದ್ರಿ ಸಂಪಾದನೆಗೆ? ಸರ್ ಅದೇ ನಾವು ಈಗ ನಾವು ರೈತರಿಂದ ಏನು ಖರೀದಿ ಮಾಡ್ತೇವಲ್ಲ ಸರ್, ಮೆಕ್ಕೆಜೋಳವನ್ನು, ಅದನ್ನೇ ನಾವು ಅಲ್ಲೇ ಕ್ವಾಲಿಟಿಯನ್ನು ವಿಂಗಡಣೆ ಮಾಡಿ ಡಿಸ್ಪ್ಯಾಚ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಸಪ್ರೇಟರ್ ಮೆಷಿನ್ ಹಾಕ್ಕೊಂಡು ಅದನ್ನೇ ಕ್ವಾಂಟಿಟಿಯನ್ನು ಎನ್ಲಾರ್ಜ್ ಮಾಡ್ಕೊತ ಹಾಕೋಣ ಅಂತ ಫೀಡ್ ತಯಾರು ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ. ಪಶು ಆಹಾರ ಸರ್. ಅದಕ್ಕೆ ಅದು ಎಷ್ಟೊತ್ತಿಗೆ ಆಗುತ್ತೆ ಸರ್, ನಮ್ಗೆ ಅದೇ ಜಾಗದೊಂದು ಸಮಸ್ಯೆ ಇರುತ್ತಲ್ಲ, ಅದಕ್ಕೊಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಜಾಗ ಬೇಕು. ಅಲ್ಲ, ಈಗ ನೀವು ಮೆಕ್ಕೆಜೋಳ ಖರೀದಿ ಮಾಡ್ತೀನಿ ಅಂತ ಹೇಳ್ತೀರಾ ಸರ್, ಸಂತೋಷ. ಬಂಡವಾಳಕ್ಕೆ ಏನು ಮಾಡ್ತೀರಿ? ಬಂಡವಾಳ ಸರ್ ಅದೇ ನಾವು ಲೋನ್ ಮಾಡ್ಕೊಂಡಿದ್ವಿ ಒಂದಿಷ್ಟು. ಎಲ್ಲಿ? ಕಿಸಾನಿಂದ ಮಾಡಿದ್ವಿ. ಎಷ್ಟು ಮಾಡಿದ್ರಿ? ಕಿಸಾನಿಂದ ಒಂದು 10 ಲಕ್ಷ ಮಾಡಿದ್ವಿ ಸರ್. ಆಮೇಲೆ ಇದು ಒಂದು ಸರ್ಕಾರದ ಅನುದಾನ ಒಂದು 10 ಲಕ್ಷ ಆಯ್ತಲ್ಲ ಸರ್. ಆಮೇಲೆ ಶೇರ್ದಾರ್ದು ಒಂದು
7-8 ಲಕ್ಷ ಆಯಿತು. ಅದನ್ನು ಬಳಸೋಂಗಿಲ್ಲ ಅಲ್ವೇ ಶೇರ್ ದುಡ್ಡು? ಶೇರ್ ದುಡ್ಡನ್ನು ಬಳಸೋಂಗಿಲ್ಲ, ಬಟ್ ಅದು ನಾವು ಮತ್ತೆ ರಿಟರ್ನ್ ಮಾಡಿರ್ತೀವಲ್ಲ ಸರ್ ಅದನ್ನ. ಹೌದಾ? ಆಯಿತು. ಈಗ ಮುಸ್ಕಿನ ಜೋಳ ಖರೀದಿ ಮಾಡಿದೆ ಸರ್. APMC ಖರೀದಿ ಮಾಡಿದ್ರ? ಇಲ್ಲ ಸರ್, ರೈತರಿಂದ ಖರೀದಿ ಮಾಡಿದ್ದೆ ಸರ್. ಹೌದಾ? ರೈತರಿಂದ ಖರೀದಿ ಮಾಡಿ ನಮಗೆ ಅಲ್ಲೇ ಇದು ಸರ್ ಸಾಂಡಾದಲ್ಲಿ ಒಂದು ಫ್ಯಾಕ್ಟ್ರಿ ಇದೆ, KMF ಒಂದು. ಅಲ್ಲಿಗೆ ಈಗ ಹೋದ ವರ್ಷ ಎಲ್ಲ ಅವ್ರು ನೇರವಾಗಿ FPOದವರಿಗೆ ಟೆಂಡರ್ ಕೊಡ್ತಾ ಇದ್ರು, ಬಟ್ ಈ ಸಲ ಯಾಕೋ ಅವರು FPOದವರಿಗೆ ಟೆಂಡರ್ ಕೊಡಲಿಲ್ಲ. ಹಾಗಾಗಿ ಸ್ವಲ್ಪ ಮುಸ್ಕಿನ ಜೋಳ ಖರೀದಿ ಮಾಡೋದು ಕಡಿಮೆ ಆಯಿತು. ಹೋದ ಸಲ ಎಲ್ಲ ಚೆನ್ನಾಗಿ ಬಿಸ್ನೆಸ್ ಆಗಿತ್ತು. ಮುಸ್ಕಿನ ಜೋಳ ಡೈರೆಕ್ಟ್ FPOದವರಿಗೆ ಖರೀದಿ ಕೊಟ್ಟಿದ್ದರಿಂದ ಇವರೇ ಹೋಗಿ ಬಿಡ್ ಹಾಕಿ ಬರೋದಲ್ಲ, ಹಾಗಾಗಿ ಚೆನ್ನಾಗಾಗಿತ್ತು ಬಿಸ್ನೆಸ್ ಎಲ್ಲ. ಈ ಸಲ ಯಾಕೋ ಅವರು ಎಷ್ಟು ಮಾಡಿದ್ರಿ ಬಿಸ್ನೆಸ್ಸು ಸರ್? ನಮ್ಮದು ಈಗ ಹೋದ ಸಲ 1,80,00,000 ಹೋಗಿತ್ತು. ಈಗ ನಿಯರ್ ಒಂದು 2 ಕೋಟಿ ರೂಪಾಯಿ ಈ ಸಲದ ಬಿಸ್ನೆಸ್ ಆಗುತ್ತೆ ಸರ್. ಹೌದಾ? ಬರೀ ಮುಸ್ಕಿನ ಜೋಳ ಒಂದೇನಾ? ಇಲ್ಲ ಸರ್, ಅದೇ ಭತ್ತ ಆಮೇಲೆ ಇವು ಸರ್ ಅಡಿಕೆ ಖರೀದಿ ಇಲ್ಲ ಸರ್ ನಮ್ಮಲ್ಲಿ. ಅಡಿಕೆ ಅದೇ ನಾವೇನಂದ್ರೆ ಸರ್, ನಮ್ದು ಏನಾಗುತ್ತೆ, ನಮ್ಮ ಭಾಗದಲ್ಲೆಲ್ಲ ಈಗ ಏನು ಕೇಣಿ ಕೊಟ್ಬಿಡ್ತಾರೆ ಸರ್. ರೈತರು ಯಾರು ಅಲ್ಲೇ ಸೋಲ್ದು ಇದನ್ನು ಮಾಡೋಂಥ ಇದಿಲ್ಲ. ಹಾಗಾಗಿ ಅವರೆಲ್ಲ ಈಗ ನಮ್ಮ ಚೆಂಡು ಗುತ್ತಿಗೆ ಅಂತಂತೇಳಿ ಸರ್ ನಮ್ಮಲ್ಲಿ ಅವರೇ ಬಂದು ಹೊಲ ಕೊಯ್ಕೊಂಡು ಹೋಗಿ ಇದನ್ನು ಮಾಡಿಬಿಡ್ತಾರೆ. ನೀವೇ ವಹಿಸ್ಕೋಬೋದಲ್ಲ ಕಂಪ್ನಿಯಿಂದ? ಸರ್ ಅದೇ ಮಾಡ್ಬೇಕು ಸರ್, ಅದಕ್ಕೆ ಫೈನಾನ್ಸಲ್ಲಿ ಬೇಕು. ಆಮೇಲೆ ಅದೇ ಹೇಳ್ಸಲ್ಲ, ಈಗ ಅದನ್ನೆಲ್ಲ ಬೇಯಿಸ್ಲಿಕ್ಕೆ ಮತ್ತೊಂದಕ್ಕೆ ಮಷಿನರಿ ಹಾಕೊಂಡು ಜಾಗಗಳು ಬೇಕು. ಜಾಗದ ನಮ್ಗೆ ಸ್ವಲ್ಪ ಬ್ರಾಡಾಗಿ ಬೆಳೀತು ಅಂದರೆ ಅದನ್ನೆಲ್ಲ ಮಾಡ್ಬೋದು ಅಂತ ಇದೆ. ಓಕೆ ಓಕೆ ಸರ್. ಅಕ್ಕಿ ಅಂದರೆ ಭತ್ತ ಹೇಗೆ ಖರೀದಿ ಮಾಡ್ತೀರಿ? ಅದನ್ನ ಎಲ್ಲಿ ಮಾರ್ತೀರಿ? ಭತ್ತ ಖರೀದಿ ಮಾಡಿ ಇದೆ ಸರ್ APMCಗೆ ಹೊಡಿತೀವಿ. ಹೌದಾ? APMCಗೆ ಹೊಡೆಯೋದು ಇಲ್ಲ, ಮತ್ತೆ ಫಾರ್ಮರ್ನಿಂದ ಖರೀದಿ ಮಾಡಿಕೊಂಡು ಮಾರ್ಕೆಟಿಗೆ ಬಿಡೋದು ಅಷ್ಟೇ, ಮತ್ತೆ ಕೆಲಸ. ಹೌದಾ? ಸರ್ ಅದನ್ನ ಅಕ್ಕಿ ಮಾಡಿಸಿ ಅಕ್ಕಿ ಮಾಡುವಂಥ ಉದ್ದೇಶ ಏನಿಲ್ವಾ? ಅದೇ ಸರ್, ಅಕ್ಕಿ ಮಾಡುವಂಥ ಉದ್ದೇಶ ಇದೆ. ಸ್ವಲ್ಪ ನಾವು ನಮ್ಮ ಕಂಪ್ನಿ ಡೆವಲಪ್ಮೆಂಟ್ ಆಗಿ ಫೈನಾನ್ಸಿಯಲಿ ನಾವು ಸದೃಢ ಆದ್ಮೇಲೆ ಮಾಡಬೇಕು ಅನ್ನೋದು ಭಾಳಷ್ಟು ಆಸೆಗಳಿದ್ದಾವೆ ಸರ್. ಎಲ್ಲ ವಿಚಾರವಾಗಿಯೂ FPOದಲ್ಲೇ ಸಿಗಬೇಕು ಅನ್ನೋ ಒಂದು ಮಾಡಬೇಕು ಅನ್ನೋಂತ ಇದೆ. ಅಕ್ಕಿ ಬಿಟ್ಟು ಅಕ್ಕಿ ಮಾಡಿದರೆ ಪ್ಯಾಕೆಟ್ ಮಾಡಿ ನಾವೇ ಸೇಲ್ ಮಾಡಬೇಕು ಅನ್ನೋ ಒಂದು ನಮ್ಮ ಬ್ರ್ಯಾಂಡ್ ಮೇಲೆ ಮಾಡಬೇಕು ಅಂತ. ಅದೇ ನಾವು ಫೈನಾನ್ಸಿಯಲಿ ಸ್ವಲ್ಪ ಸದೃಢ ಆಗೋವರೆಗೂ. ಚೆನ್ನಾಗೇ ಬೆಳೀತಾ ಇದ್ದೀರಲ್ವಾ? ಬೆಳೀತಾ ಇದೆ ಸರ್, ಆಗ್ತಾ ಇದೆ. ನೆಕ್ಸ್ಟ್ 1 ವರ್ಷ 2 ವರ್ಷದಲ್ಲಿ ನಾವು ಅಂದ್ಕೊಂಡಿರೋದನ್ನ ಮಾಡುವ ಉದ್ದೇಶ ಇದೆ ಸರ್. ಮಾಡ್ತೇವೆ ಅನ್ನೋದು ಇದನ್ನು ಇದೆ, ಸ್ವಾವಲಂಬನೆ ಇದೆ ನಮಗೆ. ಓಕೆ. ಈಗ ನಿಮ್ಮದು ಗೋಡೌನ್ ಅಂದ್ರೆ ಅಲ್ವಾ ನೀವು ಕಚೇರಿ ಮಾಡಿರೋದು? ಗೋಡೌನ್ ಅಲ್ಲಿ ನಿಮ್ಮ ಆಫೀಸ್ ವಿತ್ ಗೋಡೌನ್ ಇದೆ ಸರ್, ಅದರೊಳಗೆ ಮಾಡ್ಕೊಂಡು. ಯಾರ್ಯಾರು ಕೆಲಸ ಮಾಡ್ತಾರೆ ನಿಮ್ಮ ಕಂಪ್ನಿನಲ್ಲಿ? ನಮ್ದು ಡಾಟಾ ಎಂಟ್ರಿ ಒಬ್ಬ CEO ಮಾಡ್ತಾರೆ ಅಷ್ಟೇ. ಹೌದಾ? ಇಬ್ಬರೇ ಮಾಡ್ತಾರೆ. CEO ಮತ್ತು ಡಾಟಾ ಎಂಟ್ರಿ ಇಬ್ಬರಿದ್ದಾರೆ ಸರ್ ಅಲ್ವಾ? ಈಗ ಏನೇನು ಮಾರ್ತೀರಿ ಅಲ್ಲಿ ನೀವು ನಿಮ್ಮ ಕಂಪ್ನಿಯಲ್ಲಿ ಸರ್? ಇದೆ ಈಗೇನು ಸರ್ಕಾರದಿಂದ ಬರ್ತಕ್ಕಂಥ ಸಬ್ಸಿಡಿ ಪೈಪ್ಸ್ ಆಯ್ತು, ಟಾರ್ಪಲ್ ಆಯ್ತು, ಆಮೇಲೆ ಈ ಸ್ಪ್ರೇ ಮೆಷಿನ್ಗಳು, ಚಾಪ್ ಕಟ್ರ್ಗಳು, ವೀಡ್ ಕಟ್ರು, ಇವೇನು ಸರ್ಕಾರದಿಂದ ಏನು ಸಬ್ಸಿಡಿಗಳನ್ನ ಕೊಟ್ಟಿರ್ತಾರಲ್ಲ ಸರ್, ಅದು RSKಗೆ ಹೋಗಿ ತರಬೇಕಲ್ಲ ಅವರು, ಅದನ್ನೇ ನಮ್ಮಲ್ಲೇ ಮಾರ್ತೇವೆ ಸರ್. ಅದು ಅವ್ರು ಕೊಟ್ಟಿದೆ ಸಬ್ಸಿಡಿ ಒಳಗೆ ಕೊಟ್ಟಿರ್ತಕ್ಕಂಥವ್ರು. ಹೌದಾ? ಹಾಂ ಸರ್. ಅಂದರೆ ನೀವು ಓಪನ್ ಮಾರ್ಕೆಟಿಂದ ಖರೀದಿ ಮಾಡಿ ರೈತರಿಗೆ ಸಹಾಯಧನದಲ್ಲಿ ಕೊಡೋ ಪ್ರಯತ್ನ ಏನು ಮಾಡ್ತೀವಿ? ನಮ್ಮಲ್ಲೇ ಅದೇನು ಸಹಾಯಧನ, ನಮ್ಮ ಬೀಜ ಗೊಬ್ಬರ ಕೊಡ್ತೇವೆ ಸರ್. ಬೀಜ ಗೊಬ್ಬರ ಔಷಧಿ ಅದೆಲ್ಲ ನಾವು ಖರೀದಿ ಮಾಡಿಕೊಂಡು ನಾವೇ ಖರೀದಿ ಮಾಡಿರ್ತೇವೆ ಸರ್. ಅದೇನು ಮಾರ್ಕೆಟ್ಗಿಂತ ಕಡಿಮೆ ರೇಟ್ನಲ್ಲಿ ನಾವು ಮಾರ್ತೇವೆ ಸರ್ ಅಲ್ವಾ? ಹಾಂ ಸರ್. ಲೈಸೆನ್ಸ್ ಎಲ್ಲ ತಗೊಂಡಿದ್ದೀವಿ? ಲೈಸೆನ್ಸ್ ಇದೆ ಸರ್, ಲೈಸೆನ್ಸ್ ಇದೆ ಅಲ್ವಾ? ಬೀಜ ಮಾರಲಿಕ್ಕೆ ಆಮೇಲೆ ಗೊಬ್ಬರ ಬೀಜ ಮಾರಲಿಕ್ಕೆ ಲೈಸೆನ್ಸ್ ಇದೆ, ಔಷಧಿ ಗೊಬ್ಬರ ಬೀಜ ಮಾರಲಿಕ್ಕೆ ಲೈಸೆನ್ಸ್ ಇದೆ ಸರ್. ಓಕೆ. ಚಾರ್ಟೆಡ್ ಅಕೌಂಟೆಂಟು ಮತ್ತು ಕಂಪನಿ ಸೆಕ್ರೆಟರಿ ಎಲ್ಲರನ್ನೂ ನೇಮಿಸ್ಕೊಂಡಿದ್ದೀರಾ? ಚಾರ್ಟೆಡ್ ಅಕೌಂಟು ನೇಮಿಸಿದೆ ಸರ್. ಅಲ್ವಾ? ಇದೆ ಸರ್. ಇಯರ್ಲಿ ಅದ್ರದ್ದೇನು ಯಾವ ಸಮಸ್ಯೆ ಇಲ್ದಂಗೆ ಕಟ್ತಾ ಇದೆ ಸರ್. ಲೆಕ್ಕಾಚಾರನ ಪಕ್ಕ ಇದೆ ಸರ್. ಅಲ್ವಾ? ಪಕ್ಕ ಇದೆ ಸರ್. ಯಾಕೆಂದ್ರೆ ಅದೇ ಮುಖ್ಯ ಅಲ್ಲ, ಲೆಕ್ಕಾಚಾರ ಎಲ್ಲ ಪಕ್ಕ ಇದೆ ಸರ್. ಈಗ ನೀವು ಪ್ರತಿ ವರ್ಷ ನಿಮ್ಮ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಮಾಡ್ತೀರಾ? ಮಾಡ್ತೇವೆ ಸರ್. ಸೆಪ್ಟೆಂಬರ್ ಮಂತಲ್ಲಿ ಹೋದ ಸಲ ಸೆಪ್ಟೆಂಬರ್ 29ಕ್ಕೆ ಮಾಡಿದ್ವಿ ಸರ್. ಹೌದಾ? ಸೆಪ್ಟೆಂಬರ್ ಮಂತ್ 25ರಿಂದ 29 ಮಾಡಿ ಇಯರ್ಲಿ ಮಾಡ್ತೇವೆ ಸರ್. ನಿಮ್ಮ ಡೈರೆಕ್ಟರ್ಸ್ ಮೀಟಿಂಗು ಮಂತ್ಲಿ ಮಾಡ್ತೇವೆ ಸರ್. ತಿಂಗಳಿಗೆ ಒಂದ್ಸರಿ ಮಾಡ್ತೇವೆ ಅಲ್ವಾ? ಈಗ ಕಳೆದ ಒಂದು 5 ವರ್ಷದಲ್ಲಿ ನಿಮ್ಮ ಬೆಳವಣಿಗೆನ ಗಮನಿಸಿದ್ರೆ ಏನನ್ಸುತ್ತೆ ನಿಮಗೆ? ಹೇಗೆ ಬೆಳೆದು ಬಂದಿದ್ದೀರಿ ನೀವು? ಏನೇನು ಚಾಲೆಂಜಸ್ ಎದುರಿಸಿದ್ರಿ? ಮೊದಲನೇ ವರ್ಷ ಹೇಗಿತ್ತು? 2ನೇ ವರ್ಷ ಹೇಗಿತ್ತು? ಹೇಳ್ತಾ ಹೋಗಿ. ಮೊದಲನೇ ವರ್ಷ ಅದೇ ರೈತರನ್ನ ಕನ್ವಿನ್ಸ್ ಮಾಡೋದೇ ಸ್ವಲ್ಪ ಕಷ್ಟ ಆಗ್ತಿತ್ತು. ಸೇರ್ ಹಾಕಿದವರು ನಾಳೆ ಏನಪ್ಪ ಅನ್ನೋ ಒಂದು ಭಾವನೆಯಲ್ಲಿ ಇದ್ದರು. ಆಮೇಲೆ 1 ವರ್ಷ ಆದಮೇಲೆ ಇಲ್ಲ ನಾವು ಶೇರ್ ಹಾಕಿದ್ದು ಚೆನ್ನಾಗಾಯಿತು, ನಮ್ಮ ಶೇರ್ ಹಣ ಎಲ್ಲಿ ಕಂಪ್ನಿಯಲ್ಲಿ ತೊಡಗಿಸಿದ್ದು ಅನುಕೂಲ ಆಯಿತು ಅನ್ನೋ ನಮ್ಮ ಅವರಿಗೆ ಕೊಟ್ಟಿರ್ತಕ್ಕಂಥ ಸೇವೆಯನ್ನು ನೋಡಿ ಚಲೋ ಆಯಿತು ನಾವು ಮಾಡ್ಕೊಂಡದ್ದು ಅನ್ನೋದು ಅವರಲ್ಲಿ ಬಂತು. ಆಮೇಲೆ ನೆಕ್ಸ್ಟು ವಾಲಂಟಿಯರ್ ಆಗಿ ಶೇರ್ ಮಾಡ್ಲಿಕ್ಕೆ ಚಾಲೂ ಮಾಡಿದರು. ಅವರೇ ಬಂದು ಇಲ್ಲ ನಾವು ಇಲ್ಲಿ ಶೇರ್ದಾರ ಆಗ್ತೇವೆ
ನಿಮ್ಮ ಕಂಪ್ನಿಯಲ್ಲೇನೋ ಒಂದು ವಾಲಂಟಿಯರಾಗಿ ಸೇರ್ದಾರ ಮಾಡಿ. ನಾವು ಫಸ್ಟ್ ಸೇರ್ ಮಾಡಿದಾಗ 500 ಚಿಲ್ಲರೆ ಆಯ್ತು ಸರ್. ಆಮೇಲೆ ನೆಕ್ಸ್ಟ್ ಒಂದು 200-250 ಮಂದಿ ತಾವೇ ನಮ್ಮ ಸೇವೆಯನ್ನು ನೋಡ್ಕೊಂಡು ತಾವೇ ವಾಲಂಟಿಯರಾಗಿ ಸೇರ್ದಾರಾಗಿದ್ದಾರೆ. ಈಗ ನೆಕ್ಸ್ಟ್ ಇನ್ನೂ ಹಂಗೆ ರನ್ನಿಂಗಲ್ಲಿದೆ ಸರ್, ಸೇರ್ ಅದೇನು ಇದೆ ಅಂತಿಲ್ಲ. ಎಷ್ಟು ಮಾಡಬೇಕು ಅನ್ನೋ ಉದ್ದೇಶ ತಮ್ಮದು ಸರ್? ನಾವು ಅಟ್ಲೀಸ್ಟ್ 1000 ರೀಚ್ ಮಾಡೋಣ ಅನ್ನೋ ಒಂದಿದೆ. 1000. ನೆಕ್ಸ್ಟ್ ಅದು ಅವರ ಇಚ್ಛಾಶಕ್ತಿಗೆ ಅನುಸಾರ ಹೆಂಗೆ ಬರುತ್ತೆ ನೋಡು, ಅವರು ನಮ್ಮ ಒಂದು ಸೇವೆ ನೋಡಿಕೊಂಡು ಮುಂದೆ. ಒಟ್ಟು ನಮಗೆ ಎಷ್ಟಾದ್ರೂ ಲಿಮಿಟೆಡ್ ಅಂತ ಏನಿಲ್ಲ, ಅಟ್ಲೀಸ್ಟ್ ರೀಚ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇದೆ. 1000 ರೀಚ್ ಮಾಡೋಣ ಒಂದು ಉದ್ದೇಶ, ಲಿಮಿಟೆಡ್ ಅಂತ ಏನಿಲ್ಲ ಸರ್. ಅಂದರೆ ಈಗಲೂ ಹಳ್ಳಿಗೆ ಹೋಗ್ತಿರ್ತೀರಾ? ಹೋಗ್ತೇವೆ ಸರ್, ಹೋಗ್ತೇವೆ. ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ಗಳನ್ನು ರಚನೆ ಮಾಡಿ ಬರ್ರಪ್ಪ ಬನ್ನಿ ನಮ್ಮ ಸೇರ್ಕೊಳ್ಳಿ, ಶೇರ್ದಾರರಾಗಿ ಅಂತ. ಆಮೇಲೆ ಎನ್ಯುವಲ್ ಫಂಕ್ಷನ್ ಇದ್ರೊಳಗೆ ಸರ್ ಜನ AGM ಒಳಗೆ ಅವರಿಗೆ ಅಡ್ವೈಸ್ ಮಾಡಿಬಿಡ್ತೇವೆ, ಕೇಳ್ಕೊಂಡ್ರಿ ಅಡ್ವೈಸ್ಗಿಂತ ಬೇಡಿಕೆ ಅಂತಲೇ ಹೇಳಿಬಿಟ್ಟಿರ್ತೇವೆ. ನೀವು ಕಟ್ಕೊಂಡಿರ್ತಕ್ಕ ಕಂಪನಿ, ನೀವು ಇಲ್ಲೆಲ್ಲ ವಹಿವಾಟನ್ನು ಮಾಡಿ ನೀವು ಬೆಳೆಸಬೇಕಾಗಿರೋದು. ನಿಮಗೇನು ಸಮಸ್ಯೆ ಇದ್ದರೂ ನಮ್ಮ ಕಂಪನಿಯಿಂದ ಅಕಸ್ಮಾತ್ ಏನಾದ್ರು ಸಮಸ್ಯೆ ಇದ್ದರೆ ಕೇಳಿ. ನಿಮ್ಮದೇ ಆಗಿರ್ತಕ್ಕಂಥ ಸಂಸ್ಥೆ ಇದೇ, ನಾವು ಯಾರು ಅದರೊಳಗೆ ಡೈರೆಕ್ಟ್ ಅಂದ ತಕ್ಷಣ ಅಧ್ಯಕ್ಷ ಕೂಡ ಬೇರೆ ಏನಲ್ಲ, ನೀವೆಲ್ಲರೂ ಶೇರ್ ಮಾಡಿರ್ತಕ್ಕಂಥ ವಿನ ಹೊರತು ನಾವೇನು ಬೇರೆ ಅಲ್ಲ. ಆ ವಿಚಾರವಾಗಿ ಇಲ್ಲಿ ನಿಮಗೆ ಏನು ಬೇಕಾದರೂ ಬೇಡಿಕೆ ನೀಡಿ ಅದ್ರ ತಕ್ಕ ಅನುಗುಣವಾಗಿ ನಾವು ನಿಮ್ಮ ಸೇವೆಯನ್ನು ಮಾಡೋಕೆ ಸಿದ್ಧ ಅಂತೇಳಿ AGMನಲ್ಲೇ ನಾವು ಅವರಲ್ಲಿ. ಯೋಗೇಂದ್ರಪ್ಪ ಗೌಡ್ರೆ, ರೈತರಿಗೆ ಸಮಸ್ಯೆಗಳು ಸಾಕಷ್ಟು ಇದಾವೆ. ಇದೆ ಸರ್, ಅಲ್ವಾ? ಇದೆ. ತಾವೇ ಹೇಳ್ಬಿಟ್ರಿ ಆರಂಭದಲ್ಲಿ ಒಳ್ಳೆ ಬೆಲೆ ಸಿಗಲ್ಲ. ಹೌದು ಸರ್, ಅಲ್ವಾ? ಅದು ಭಾಳ ದೊಡ್ಡ ಸಮಸ್ಯೆ. ರೈತ ಉತ್ಪಾದಕ ಕಂಪನಿಗಳಿಂದ ಆ ಸಮಸ್ಯೆ ಬಗೆಹರಿಸ್ಬೋದು ಅಂತ ನಿಮ್ಗೆ ಅನ್ಸುತ್ತಾ? ಸರ್, ಸ್ವಲ್ಪ ಪ್ರಮಾಣದಲ್ಲಿ ಬಗೆಹರಿಸ್ಬೋದು, ಪೂರ್ತಿ ಮಾಡ್ತೇವೆ ಅಂತ ಅಲ್ಲ. ಮನುಷ್ಯನ ಮನಸ್ಥಿತಿನೂ ಸಹ ಏನಾಗುತ್ತೆ ಅಂತಂದರೆ, ಬೆಳೀತಾ ಇರ್ತಕ್ಕಂಥ ಸರ್ ಒಂದೇ ಮಟೀರಿಯಲ್ ನಾವು ಒಂದು ಹತ್ರ ನಾವೀಗ ಅಡಿಕೆ ಬೆಳಿತೇವೆ ಅಂದರೆ ಅದನ್ನೇ ಬೆಳೆಯಕತ್ತೀವಿ ಅಂದ್ರೆ ಮಾರ್ಕೆಟಿಂಗ್ ಬಿದ್ದು ಹೋಗ್ಬಿಡುತ್ತೆ. ಆ ಸಮಸ್ಯೆಗಳು ಇರೋದ್ರಿಂದ ಅದನ್ನು ಅವಾಯ್ಡ್ ಮಾಡಲಿಕ್ಕೆ, ಪರ್ಯಾಯ ವ್ಯವಸ್ಥೆ ಮಾಡಲಿಕ್ಕೆ ಅದನ್ನು ವ್ಯವಸ್ಥೆ ಮಾಡಿಕೊಟ್ರೆ ಬಗೆಹರಿಸ್ಬೋದು ಅನ್ನಿಸುತ್ತೆ ಸರ್. ಎಲ್ಲ ಏನು ಹೇಳಿದ್ರಿ ನಂಗೆ ಗೊತ್ತಾಗಲಿಲ್ಲ. ಈಗೇನಾಗುತ್ತೆ ಸರ್, ನಾವು ಬೆಳೆಗಳು ಒಂದೇ ಥರ ಒಂದೇ ಪ್ರಮಾಣದಲ್ಲಿ ಬೆಳೆದಾಗ ರೈತ ಮಾರ್ಕೆಟಿಂಗ್ ಬಿದ್ದುಬಿಡುತ್ತೆ. ಆ ಮಾರ್ಕೆಟಿಂಗನ್ನು ಕೊಡೋಕೆ ಆಗೋದಿಲ್ಲ. ಆಯಿತು. ಅವಾಗ ಏನಾಗುತ್ತೆ, ಅದನ್ನ ನಾವು ಶೇಖರಣೆ ಮಾಡಿ ಅನ್ಸೀಸನಲ್ಲಿ ಅದನ್ನು ಇದನ್ನು ಮಾಡಿದಾಗ ಮಾತ್ರ ನಾವು ಮಾರ್ಕೆಟಿಂಗ್ ಕೊಡ್ಬೋದು. ಅದನ್ನು ಶೇಖರಣೆ ಮಾಡಲಿಕ್ಕೆ ರೈತರಿಗೆ ಒಂದು ಈಗ ಸಂಸ್ಕರಣಾ ಘಟಕಗಳನ್ನು ಮಾಡಿಟ್ರೆ ಅದನ್ನು ಸ್ವಲ್ಪ ಪರಿಹಾರ ಮಾಡ್ಬೋದು. ಅಲ್ಲ, ಈಗ ನಿಮ್ಮ FPO ಮೂಲಕ ಅದು ಆಗ್ತಾ ಇದೆಯಾ? ಸ್ವಲ್ಪ ಆಗಬೇಕು ಅನ್ನೋ ಕನಸಿದೆ ಸರ್. ಸದ್ಯ ಆಗ್ತಾ ಇಲ್ಲ, ಆಗಬೇಕು ಅಂತ. ಅದೇ ದೊಡ್ಡ ಪ್ರಮಾಣದಲ್ಲಿ ಬೇಕು ಸಂಸ್ಕರಣಾ ಘಟಕಗಳು. ಅದೇ ಸರ್, ನಮಗೆ ಏನು ಬೇಕಾದ್ರೂ ಸಹಿತ ಲ್ಯಾಂಡ್ ಒಂದು ಮೇನ್ ಜಾಗ ಬೇಕು. ಯಾಕಂದ್ರೆ ಈಗ ಇವನ್ನೆಲ್ಲ ಸಂಸ್ಕರಣಾ ಘಟಕವನ್ನು ಮಾಡಲಿಕ್ಕೆ ಸರ್ಕಾರದಿಂದನೇ ಕೊಡಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಆಗಿರೋದ್ರಿಂದ ಸರ್ಕಾರ ಮನಸ್ಸು ಮಾಡಿ ನಮಗೆ ಲ್ಯಾಂಡನ್ನು ಕೊಟ್ಟರೆ ಆ ವ್ಯವಸ್ಥೆ ನಾವು ರೈತರಲ್ಲಿ ಮಾಡ್ಬೋದು. ಎಷ್ಟೋ ಸಂದರ್ಭದಲ್ಲಿ FPOಗಳು ಅವರೇ ನೆಗೋಷಿಯೇಟ್ ಮಾಡಿಕೊಂಡು ಜಾಗ ತಗೊಂಡು ಅವ್ರದ್ದೇ ಆದಂತಹ ಏನು ಸ್ವಂತ ಕಟ್ಟಡವನ್ನು ಮಾಡ್ಕೊಂಡಿರೋ ಉದಾಹರಣೆ ಇದೆ ಸರ್. ಅಂದರೆ ನೀವು ಗ್ರಾಮಾಂತರ ಮಟ್ಟದಲ್ಲಿ ಲಾಬಿ ಮಾಡಬೇಕು ಸರ್. ತಗೊಳ್ಳಿ, ಪಂಚಾಯಿತಿಗಳ ಹತ್ರ ಹೋಗ್ಬೇಕು, ಕೊಡಿ ಅಂತ ಕೇಳಬೇಕು. ಅದೇ ಸರ್, ನಾವು ಫೈನಾನ್ಸಲ್ಲಿ ಸ್ವಲ್ಪ ನಮ್ಮಲ್ಲಿ ಈಗಿನ ಸ್ಟಾರ್ಟಿಂಗ್ ಅಲ್ಲ ಸರ್. ಅಲ್ರಪ್ಪ, ಸಂಘಟನೆ ಶಕ್ತಿ. ಈಗ ಯೋಗೇಂದ್ರಪ್ಪ ಗೌಡ್ರು ಒಬ್ಬರೇ ಇಲ್ಲ, ಅವರ ಹಿಂದೆ 800 ಜನ ರೈತರಿದ್ದಾರೆ ಅಲ್ವಾ? ಅದು ನಿಮಗೆ ಶಕ್ತಿಯನ್ನು ಕೊಡಬೇಕು. ಆ ಶಕ್ತಿಯೊಂದಿಗೆ ನೀವೇನು ಮಾಡಬೇಕು, ಮಾರುಕಟ್ಟೆಗೆ ಇಳಿಬೇಕು. ಆಯ್ತು, ಈಗ APMCನಲ್ಲಿ ಗೋಡೌನ್ ತಗೊಂಡೆ ಅಂದ್ರೆ ಅಲ್ವಾ ನೀವು? APMCಲಿ ಅಂದರೆ APMC ಗೋಡನ್ ನಮ್ಮಲ್ಲಿ ಕಟ್ಟಿದ್ರು ಸರ್. ಅದನ್ನ ನಿಮ್ಮಲ್ಲಿ ಕಟ್ಟಿದ್ದು? ಹೌದು ಸರ್, ಅಲ್ಲಿ ಹೋಗಿ ತೊಗೊಂಡಿಲ್ಲ. ನಾವೊಂದು ಗೋಡನ್ ಅಂತ ಒಂದು APMC ಮೆಂಬರ್ ಏನಿದ್ರಲ್ಲ ಸರ್, ಅವರು ನಮ್ಮಲ್ಲೇ ಒಂದು ಸರ್ತಿ ಬಂದಾಗ ಎಲೆಕ್ಷನ್ ಮೂಮೆಂಟಲ್ಲಿ ನಿಮ್ಗೆ ಏನಾರು ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂದಾಗ ನಮ್ಗೊಂದು ಗೋಡನ್ ಕೇಳಿದ್ವಿ. ಆ ವಿಚಾರ ಗೋಡನ್ ಹಾಕಿ ಕೊಟ್ಟಿದ್ರು. ಅದೇ ನಮ್ಮಲ್ಲಿ ಅದು ದೇವಸ್ಥಾನ ಜಾಗ ಸರ್. ಅದು ದೇವಸ್ಥಾನ ಜಾಗದಲ್ಲಿ, ಮತ್ತು ಅವರು ದೇವಸ್ಥಾನ ಜಾಗದಲ್ಲಿ ಅದು ನಾವು ರೈತರೆಲ್ಲ ಮಾಡ್ಕೊಂಡು ಅನುಕೂಲ ಆಗುತ್ತೆ, ಒಂದು ಗೋಡನ್ ಇರಲಿ ಅಂತೇಳಿ ಅವರಿಗೂ ದೇವಸ್ಥಾನ ಟ್ರಸ್ಟಿಗೆ ಬೇಡಿಕೆ ಇಟ್ಟಾಗ ಇರಲಿ ಬಿಡು ಅಂತ ಒಂದು ಕೊಟ್ಟರು. ಮತ್ತು ಈಗ ಅದು ರೀಸೆಂಟಾಗಿ ನಾವು ಅದನ್ನೇ ಬಾಡಿಗೆ ತೊಗೊಂಡಿದೆ ಸರ್. ಅದು ಅಲ್ವಾ? ಹಾಂ ಸರ್. ಅಲ್ಲೇ ನಿಮ್ಮ ಉತ್ಪನ್ನಗಳ ಮಾರಾಟ ಎಲ್ಲ ನಡೀತಾ? ಹಾಂ ಸರ್, ಅದರೊಳಗೆ ನಡೀತೆ. ಈಗ ರೈತನಿಗೆ ಬಿತ್ತನೆ ಬೀಜ, ಗೊಬ್ಬರ ಇಷ್ಟೇ ಬೇಕಾಗಿರಲ್ಲ, ಅವನ ಮನೆಗೆ ಬೇಕಾದಷ್ಟು ಬೇರೆ ಬೇರೆ ಉತ್ಪನ್ನಗಳು ಬೇಕಾಗಿರ್ತವೆ. ಅಂಥವನ್ನು ತಾವೇನಾದ್ರು ಮಾರೋ ಇದೆ ಸರ್, ಉದ್ದೇಶ ಇದೆ. ಒಂಥರ ಸ್ಟೋರ್ ಮಾಡಬೇಕು, ಅದೇ ಸ್ಟೋರ್ ಮಾಡ್ಬೇಕನ್ನೋ ಒಂದು ಇದೆ ಸರ್. ಆಮೇಲೆ ಅವ್ರು ಬೆಳೆದಿರ್ತಕ್ಕಂಥ ಬೆಳೆಯಲ್ಲಿ ಬೇರೆ ಬೇರೆ ಪರಿಕಲ್ಪನೆ ಮಾಡಿಕೊಂಡು ಸ್ಟೋರ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ಸರ್. ಅದು ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ಮಾಡೋ ಒಂದು ಕನಸಿದೆ ಸರ್. ಓಕೆ, ಬೇರೆ ಮಾಡ್ತೇವೆ ಒಂದಿದೆ ಸರ್. ಬಾಂಧವ್ಯ ಹೇಗಿದೆ ನಿಮ್ಮದು ಸರ್? ನಮಗೆ ನಿಯರೆಸ್ಟ್ FPOಗಳು ಅಂದರೆ ಉಡ್ತಡೆ, ಬಂದಳಿಕೆ ಅಂತಿದೆ ಸರ್. ಅಲ್ಲಿ ಸೊರಬ ಭಾಗದಲ್ಲಿ ಒಂದು 2-3 ಇದಾವೆ. ಅವ್ರಿಗಿಂತ ನಮ್ಮದು ಹೆಚ್ಚು ಕಡಿಮೆ ನಿಯರೆಸ್ಟ್ ಇದು ಬಂದಳಿಕೆ ಅಂತ ಇದೆ ಸರ್. ಅವರಲ್ಲಿ ಅವರು ನಮ್ಮ ಕೋಆರ್ಡಿನೇಷನ್ ಚೆನ್ನಾಗಿದೆ. ಓಕೆ, ಈಗ ಬೇರೆ ಬೇರೆ ಕಡೆಯಿಂದ FPOಗಳಿಂದ ಉತ್ಪನ್ನ ತರಿಸೋದು, ನಿಮ್ಮ ಉತ್ಪನ್ನಗಳನ್ನು ಅವ್ರಿಗೆ ಕೊಡೋದು, ಅದ್ರ ಬಗ್ಗೆ ಏನಾದ್ರು ಆಲೋಚನೆ ಮಾಡ್ತಿದ್ದೀರಾ?
ಸರ್ ಅದೇ ನಮಗೆ ಇದು ನಾವೇನಾದ್ರು ಇಲ್ಲಿ ಉತ್ಪಾದನೆ ಏನು ಸರ್ ಇದು ಫೀಡ್ಸ್ ಅಂದಿಲ್ಲ ಸರ್, ಅದನ್ನೇನಾದ್ರು ನಾವು ಮಾಡ್ಲಿಕ್ಕೆ ಚಾಲು ಮಾಡಿದಾಗ ನಮಗೆ ಬೇಕಾಗಿರೋ ಪರಿಕಲ್ಪಗಳು ಅವ್ರ ಕಡೆಯಿಂದ ಏನಾರು ಸಿಕ್ಕರೆ ಅದು ನಾವು ಈ ಕಡೆ ತೊಗೊಂಬರ್ಬೇಕಾಗತ್ತೆ. ಈಗ ನಮ್ಮಲ್ಲಿ ಮೆಕ್ಕೆಜೋಳ ಸಿಗುತ್ತೆ, ಅದಕ್ಕೆ ಬೇಕಾಗಿರುತ್ತೆ ಬೇರೆ ಬೇರೆ ಕಚ್ಚಾ ವಸ್ತುಗಳು ಬೇರೆ ಏರಿಯಾದಲ್ಲಿ ಸಿಗುತ್ತೆ ಸರ್. ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆ ಎಫ್ ತರಿಸ್ಕೊಬೇಕು ಅಂತ ಇದೆ. ಅವನ್ನೆಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಯಾವ ಎಫ್ ದಲ್ಲಿ ಏನು ಸಿಗುತ್ತೆ ಅಂತ ತೊಗೊಂಡು ನಾವು ಅದನ್ನು ಮಾಡ್ಕೊಬೇಕು ಅಂತ ಉದ್ದೇಶ ಇದೆ ಸರ್. ನಮ್ಮದು ಮೊದಲೇ ಈಗ ಫೀಡ್ ಮಾಡ್ಬೇಕನ್ನೋ ಉದ್ದೇಶ ಇದೆ ಸರ್. ಯಾಕಂದ್ರೆ ಅಲ್ಲೇ ಹೈನುಗಾರಿಕೆ ಇದೆ ಸರ್, ಹೈನುಗಾರಿಕೆ ಚೆನ್ನಾಗಿದೆ ನಮ್ಮ ಭಾಗದಲ್ಲಿ. ಹಾಗಾಗಿ ಅದೊಂದು ಫೀಡ್ ಒಂದು ಇದು ಮಾಡಬೇಕು, ಕ್ಯಾಟ್ಲ್ ಫೀಡ್ ಪ್ಲಾಂಟ್ ಮಾಡಬೇಕು ಅಂತ. ಹಾಂ ಸರ್, KMFನವರೇ ದೊಡ್ಡದಾಗಿ ಮಾಡಿದ್ದಾರೆ ಸರ್ ಅವರು. ಬಟ್ ಅವ್ರ ಎದುರಿಗೆ ನಿಂತು ನಿಮ್ಮ ಫೀಡನ್ನು ಮಾರೋ ಸಾಮರ್ಥ್ಯ ಇದೆಯಾ ನಿಮಗೆ? ಬಟ್ ಸರ್ ಅದು ಅಂದರೆ ಇದು ಮಾರ್ಕೆಟಿಂಗ್ ನೋಡೋ ಇದನ್ನು ಮಾಡ್ಬೇಕಾ ಸರ್ ಅವ್ರಿಗೆ. ಮಾರ್ಕೆಟಿಂಗ್ನಲ್ಲಿ ಅವ್ರಿಗಿಂತ ಈಗ ನಮಗೆ ಇಲ್ಲೇ ಲೋಕಲಲ್ಲೇ ಗೋಂಜಾಳ ಸಿಗುತ್ತೆ ಸರ್, ನಮಗೂ ಅವ್ರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಆಗುತ್ತೆ. ನಾವು ಇಲ್ಲಿ ತೊಗೊಂಡಾಗ ಅವ್ರು ಮಾರ್ಕೆಟ್ ಕೊಟ್ಟಾಗ ನಾವು ಮಾರ್ಕೆಟಿಂಗ್ ಅವ್ರು ಹೆಚ್ಚಿಗೆ ಬೀಳುತ್ತೆ ಗೋಂಜಾಳ, ನಮ್ಗೆ ಕಡಿಮೆ ಪ್ರಮಾಣದಲ್ಲಿ ಬಿದ್ದಿರುತ್ತೆ. ಹಾಗಾಗಿ ಒಂದು ₹100 ಬರೀ ಗೋಂಜಾಳ ಅಷ್ಟೇ ಅಲ್ಲ ಸರ್, ಬೇರೆ ಬರುತ್ತೆ ಸರ್. ಅದೇ ಲೋಕಲಲ್ಲಿ ನಾವೇನು ರೈತರಲ್ಲಿ ತೊಗೊಂಡೇ ಮಾಡ್ಬೇಕಂತ ಸರ್, ಏನು ತೊಗೊಂಡ್ರು ರೈತರಲ್ಲೇ ತೊಗೊಂಡು ಮಾಡಬೇಕು ಅಂತ. ಆವಾಗ ಸ್ವಲ್ಪ ನಮಗೆ ಅವ್ರಿಗಿಂತ ಒಂದು ಮಾರ್ಜಿನ್ ಆಗಿ ಕೊಡ್ಬೋದು, ₹50-100 ಕಡಿಮೆ ಮಾಡ್ಕೊಂಡು ಕೊಡ್ಬೋದು ಅನ್ನೋದು ಇರುತ್ತೆ ಸರ್. ಈಗ ನೀವು ಮುಂಚೆ ರೈತರಾಗಿದ್ರಿ? ಹಾಂ ಸರ್. ಅಲ್ವಾ? ಹಾಂ ಸರ್. ಬೆಳೆ ಬೆಳ್ಕೊಂಡು ನೆಮ್ಮದಿಯಾಗಿದ್ರಿ. ಈಗ ಒಂದು ಕಂಪ್ನಿ ಅಂತ ಕಟ್ಕೊಂಡ್ಬಿಟ್ಟು ವ್ಯವಹಾರಗಾರ ಆಗ್ಬಿಟ್ಟಿದ್ದೀರಿ. ಹಾಂ ಸರ್. ನಿಮ್ಗನ್ಸುತ್ತಾ ರೈತರು ಈ ತರಹದ ರೈತ ಉತ್ಪಾದಕ ಕಂಪ್ನಿ ನಿರ್ವಹಣೆ ಮಾಡ್ಬೋದು, ಸುಲಭ ಇದೆ ಅಂತ? ಮನಸ್ಸಿರ್ಬೇಕು ಸರ್, ಯಾವ್ದಕ್ಕಾದ್ರೂ ಏನು ಮಾಡ್ಲಿಕ್ಕೆ ಆದ್ರೂ ಮನಸ್ಸಿರ್ಬೇಕು. ನಿಜ, ಮನಸ್ಸಿದ್ರೆ ಮಾಡ್ಬೋದು ಸರ್, ನಿರ್ವಹಣೆ ಮಾಡ್ಬೋದು. ಹಾಗಂತೀರಾ? ಹೌದು ಸರ್. ನಿಮ್ಮ ವ್ಯವಸಾಯ ಹಾಳಾಗಲ್ವೇ ಅಲ್ಲಿ ನೀವು ಕಂಪ್ನಿ ಅಂತ ಬಂದು ಕೂತ್ಕೊಂಡ್ರೆ? ಏನಿಲ್ಲ ಸರ್, ನಾವು ಎರಡಕ್ಕೂ ಒತ್ತು ಕೊಡ್ಬೋದು ಸರ್. ನಾವೇನು ಪೂರ್ತಿ ಇದರೊಳಗೆ, ಯಾಕಂದರೆ ನಮ್ಮದು ಈ ವರ್ಕರ್ ಇರ್ತಾರಲ್ಲ ಸರ್, ಹೆಂಗಿದ್ರು ಡಾಟಾ ಎಂಟ್ರಿಗೆ CO ಇರ್ತಾರೆ, ಅವ್ರ ಮೇಲೆ ಬಿಟ್ಟಿರ್ತೇವೆ ಒಂದಿಷ್ಟ. ನಮ್ದೇನು ಪಾತ್ರ ಇದೆ ಅದು ನಾವು ಮಾಡ್ಬೋದು. ಜನರ ಕನ್ವಿನ್ಸ್ ಮಾಡಿಕೊಂಡು ಮತ್ತೊಂದು ಏನು ಮಾಡಿದೆ ಆಡಳಿತಾತ್ಮಕ ಏನಾದರೂ ಮಾಡ್ಬೋದು. ಸ್ವಲ್ಪ ವ್ಯವಹಾರಿಕವಾಗಿ ಅವ್ರಿಗೆ ಒಂದು ಇದನ್ನು ಕೊಟ್ಟರೆ ನಮ್ಮ ಅಗ್ರಿಕಲ್ಚರ್ ಆಗುತ್ತೆ, ಅದು ಆಗುತ್ತೆ ಸರ್, ಮಾಡ್ಬೋದು. ಹಾಗಂತೀರಾ? ಮಾಡ್ಬೋದು ಸರ್. ಅಲ್ಲ, ತುಂಬ ಜನ ಅದನ್ನೇ ಹೇಳ್ತಾರೆ, ವ್ಯವಸಾಯ ಬಿಟ್ಟು ಕಂಪ್ನಿ ಕಟ್ಕೊಳ್ಳೋದು ಯಾಕಪ್ಪ, ಆರಾಮಾಗಿ ನೆಮ್ಮದಿಯಾಗಿ ವ್ಯವಸಾಯ ಮಾಡ್ಕೊಂಡಿರೋಣ ಅಂತ. ಅಲ್ಲ ಸರ್, ನೆಮ್ಮದಿ ಅನ್ನೋದು ವರ್ಕ್ ಮಾಡೋದಿರುತ್ತೆ, ವರ್ಕ್ ಮಾಡ್ಲಂಗಿರುತ್ತೆ, ಅವ್ರವ್ರ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇದು ಸರ್ ನೆಮ್ಮದಿ ಅನ್ನೋದು. ಈಗ ವರ್ಕ್ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇದ್ದವನಿಗೆ ಎಲ್ಲ ಎರಡೂ ಕಡೆ ಮಾಡ್ತೇನೆ ಅನ್ನೋನಿಗೆ ನೆಮ್ಮದಿ ಇರುತ್ತೆ. ಬಟ್ ಸ್ವಲ್ಪ ರಿಸ್ಕ್ ಇರುತ್ತೆ, ಇಲ್ಲ ಅಂತಲ್ಲ ಸರ್. ಅಲ್ವೇ? ಹೌದು ಸರ್, ರಿಸ್ಕ್ ತಗೋಬೇಕು ಜೀವನದಲ್ಲಿ. ರಿಸ್ಕ್ ಇದ್ರೆ ಜೀವನ ಸರ್, ರಿಸ್ಕ್ ಇಲ್ಲ ಅಂತಂದ್ರೆ ಮನುಷ್ಯ ಲೇಜಿ ಆಗಿಬಿಡ್ತಾನೆ ಅಂತ. ಯೋಗೇಂದ್ರಪ್ಪ ಗೌಡ್ರು ಪ್ರಧಾನವಾಗಿ ಬೆಳೆಯುವಂಥದ್ದು ಭತ್ತನ ಸರ್? ಈಗ ಮುಸ್ಕಿನ ಜೋಳನ ಮೇನ್ ಆಗಿದೆ. ಮುಸ್ಕಿನ ಜೋಳ ಹೇಗೆ ಬೆಳಿತೀರಿ? ಮುಸ್ಕಿನ ಜೋಳ ಯಾವ ತಳಿ ಬಳಸ್ತೀರಿ? ಏನು ಇಳುವರಿ ತಗೋತೀರಿ ಎಕರೆಗೆ? ಸರ್, ವಾತಾವರಣ ಮೇಲೆ ಡಿಪೆಂಡ್ ಆಗುತ್ತೆ, ನಿರ್ದಿಷ್ಟವಾಗಿ ಇಷ್ಟೇ ಅಂತ ಏನಿಲ್ಲ. ನಮ್ಮಲ್ಲಿ ಸರ್ ಅದು ಈಗ ರೀಸೆಂಟಾಗಿ NK 6668 ಅಂತ ಒಂದು ಸೀಡ್ಸ್ ಇತ್ತು. ಆಮೇಲೆ 9133 ಅಂತ ಹೇಳಿ, ಆಮೇಲೆ ಬ್ರಿವೆಂಟಾ ಅಂತ ಒಂದು ಬಂದಿದೆ ಪೈನಿಯರ್ ಇದ್ರೊಳಗೆ. ಒಂದು 3-4 ಕ್ರಾಪ್ ಅಂತೂ ಕಾವೇರಿ ಅವ್ರದ್ದು 2533 ಅದೊಂದು ಇದೆ ಸರ್. ಮೊದಲೆಲ್ಲ CP 818 ಅಂತ ಬರೋದು, 818 ಬರೋದು. ಅಲ್ಲ, ಬೇಸಾಯದ ಬಗ್ಗೆ ಹೇಳಿ, ಯಾವ ಥರ ಬೆಳೆ ಬೆಳಿತೀರಿ, ಬೇಸಾಯ ಹಾಕ್ತೀರಿ, ಏನು ಕತೆ? ಬೇಸಾಯ ಸರ್, ನಾವು ಏನು ಸ್ಟಾರ್ಟಿಂಗ್ನಲ್ಲಿ ಬೀಜ ಹಾಕುವಾಗ ಒಂದು DAP ಹಾಕ್ತಾಯಿದೆ ಸರ್. DAP ಹಾಕಿ ಆಮೇಲೆ ಒಂದು 1 ಮಂತ್ ಸರ್, 1 ಮಂತಿಗೆ ಔಷಧಿಯನ್ನು ಸ್ಪ್ರೇ ಮಾಡಿಕೊಂಡು ನೆಕ್ಸ್ಟ್ 1 ಮಂತ್ ಯೂರಿಯಾನ ಲಿಮಿಟೆಡಾಗಿ ಯೂರಿಯಾ ಹಾಕ್ತೇವೆ ಸರ್. 2 ಟೈಮ್ ಯೂರಿಯಾ ಬೇಕಾಗುತ್ತೆ ಸರ್ ಅದಕ್ಕೆ ಮೇಜಿಗೆ. ಬಿಟ್ಟರೆ ಮುಗೀತು ಸರ್, ಅದೇನು ಎಕ್ಸ್ಪೆಂಡಿಚರ್ ಅಂತ ಇರಲ್ಲ ಸರ್. ಭಾಳ ಖರ್ಚು ಎಷ್ಟಾಗುತ್ತೆ ಒಂದು ಎಕರೆಗೆ? ಖರ್ಚು ಸರ್ ಮಿನಿಮಮ್ ಅದು ಈಗಿನ ಗೊಬ್ಬರ ಬೀಜ ರೇಟ್ ಅಂದರೆ ಅದು ಒಂದು 10,000-12,000 ರೂಪಾಯಿ ಮುಂದೆ ಬರುತ್ತೆ ಸರ್. ಎಷ್ಟು ಬರುತ್ತೆ ಎಕರೆಗೆ ಇಳುವರಿ? ಎಕರೆಗೆ ಸರ್ ಅದು ಒಳ್ಳೆ ಲ್ಯಾಂಡ್ ಇತ್ತು, ಮಳೆ ಕಡಿಮೆ ಇತ್ತು ಅಂದರೆ 30 ಕ್ವಿಂಟಲ್ ಅಂತೂ ಬರುತ್ತೆ ಸರ್. 30 ಬರುತ್ತೆ. ಏನು ಧಾರಣೆಗೆ ಮಾರಾಟ ಆಗುತ್ತೆ ಒಂದು ಕ್ವಿಂಟಲ್? ಧಾರಣೆ ಸರ್ ಅದು ಈಗ ರೀಸೆಂಟಾಗಿ 2100-2300ವರೆಗೂ ಮಾರಾಟ ಆಗಿದೆ ಈ ವರ್ಷದಲ್ಲಿ ಅಲ್ವಾ? ಬಿಫೋರ್ ಲಾಸ್ಟ್ ಇಯರಲ್ಲಿ 2,500ವರೆಗೂ ಮಾರಿದ್ದಾರೆ ಸರ್. ಓಕೆ. ಬಟ್ ಅದು ಇಯರ್ಲಿ ಒಂದು ಸರ್ತಿ ಮಾರ್ಕೆಟಿಗೆ ಮಾಲ್ ಇದು ಬಂದಂಗೆ ಸರ್. ಅದು ಹೋದ ವರ್ಷ ಸರ್ ಮಳೆ ಇಲ್ದಂಗಾಗಿ ಭಾಳಷ್ಟು ಕೊರತೆ ಆಗಿತ್ತು. ಈ ವರ್ಷ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಮಾರ್ಕೆಟಿಂಗಿಗೆ ಗೋವಿನ ಜೋಳ ಹೆಚ್ಚಿಗೆ ಬಂದಿರುತ್ತೆ. ಈಗ 30 ಕ್ವಿಂಟಲ್ ಅಂತ ಹಿಡಿದ್ರು 2,000 ರೂಪಾಯಿ ಲೆಕ್ಕದಲ್ಲಿ ಹಿಡಿದ್ರು 60,000 ಆಗುತ್ತೆ ಸರ್. 10,000-12,000 ಅಂದರೆ 10,000-12,000 ಮಿನಿಮಮ್ ಖರ್ಚು ಸರ್ ಅಲ್ವಾ? ಹೋಗುತ್ತೆ. ಆಮೇಲೆ ಈಗ ಅದು ಮತ್ತೆ ಅದು ಏನು ಎಲ್ಲ ಲೇಬರ್ ಮೇಲೆ ಮಾಡೋರಿಗೆ ಇನ್ನೊಂದು 5,000 ಹೆಚ್ಚುವರಿ ಹೋಗುತ್ತೆ ಸರ್. ತಾವು ಮಾಡ್ಕೊಳ್ಳೋರಿಗೆ ಒಂದು 10,000 ರೂಪಾಯಿ ಅಂತೂ ಬೇಕು. ಬೀಜ ಗೊಬ್ಬರ ಕೆಮಿಕಲ್ಸಿಗೆ ಅನ್ನೋದಕ್ಕೆ ಬೇಕು.
ಈಗ ಮುಸ್ಕಿನ ಜೋಳನ ತುಂಬ ಜನ ಬೆಳೀತಾರಲ್ವ ನಿಮ್ಮಲ್ಲಿ? ಬೆಳೀತಾರೆ ಸರ್, ಅಲ್ವಾ? ಈಗ ಅವ್ರಿಗೆ ತಾಂತ್ರಿಕವಾದ ಜ್ಞಾನನೂ ಕೂಡ ಕೊಡ್ತಾ ಇದ್ದೀರಾ ನಿಮ್ಮ ರೈತ ಉತ್ಪಾದಕ ಕಂಪನಿ ಮೂಲಕ? ಅಂದರೆ ಯಾವ ಥರ ಬೆಳಿಬೇಕು, ಏನು ಗೊಬ್ಬರ ಬಳಸಬೇಕು, ಮಣ್ಣು ಪರೀಕ್ಷೆ ಹೇಗೆ ಮಾಡಿಸ್ಕೋಬೇಕು, ಇಂಥದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತಾರೆ ಸರ್. ನಾವು ಆಮೇಲೆ ಇವ್ರೇನು ಸೀಡ್ಸ್ನೇರ ಅಥವಾ ಕೆಮಿಕಲ್ಸ್ನೇರ ಇರಲ್ಲ ಸರ್, ಅವ್ರು ಕರೆಸಿ ಪ್ರೋಗ್ರಾಮ್ ಮಾಡಿರ್ತಾರೆ ಸರ್. ಪ್ರೋಗ್ರಾಮ್ ಮಾಡ್ತೇವೆ, ಅವರಿಂದನೂ ಅವರಿಗೆ ಜನರಿಗೆ ಅಡ್ವೈಸ್ ಮಾಡಿಸ್ತೇವೆ. ಈ ಅತಿ ಹೆಚ್ಚವಾಗಿ ಸ್ಪ್ರೇ ಮಾಡೋದು ಏನಾಗುತ್ತೆ, ಗೊಬ್ಬರ ಯಾವ ರೀತಿ ಕೊಡ್ಬೇಕು, ಗೊಬ್ಬರ ಯಥೇಚ್ಛವಾಗಿ ಕೊಟ್ಟರೆ ಭೂಮಿ ಏನಾಗುತ್ತೆ, ಅದೆಲ್ಲ ಸರ್ ಅವರು ಈಗ ಸೀಡ್ಸ್ ಕಂಪ್ನಿಯಿಂದನೇ ಮಾಡಿಸ್ತೇವೆ ಸರ್. ಆಮೇಲೆ AGM ನಾವು ಸರ್ ಒಂಥರ ಕೃಷಿ ಮೇಳ ಥರನೇ ಮಾಡಿದ್ವಿ. ಅಂದರೆ ದೊಡ್ಡ ಪ್ರಮಾಣದಲ್ಲ, ಅಲ್ಲೇ ಎಲ್ಲ ಎಕ್ವಿಪ್ಮೆಂಟನ್ನು ಎಲ್ಲ ಪರಿಕರ ಇವ್ರನ್ನ ಕರ್ಕೊಂಬಂದು AGM ಒಂದು 2 AGM ದೊಡ್ಡ ಪ್ರಮಾಣದಲ್ಲೇ ಮಾಡಿದ್ವಿ ಸರ್. ಅಂದರೆ ನಿಮ್ಮ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗಿಗೆ ಅವತ್ತೇ ಬೀಜ ಗೊಬ್ಬರ ಮಾರಾಟಗಾರನ್ನೆಲ್ಲ ಕರ್ಕೊಂಬಂದು ಸ್ಟಾಲ್ ಹಾಕ್ಸಿದ್ವಿ ಸರ್. ಪರವಾಗಿಲ್ಲ, ಒಳ್ಳೆ ಕಲ್ಪನೆ ಮಾಡಿದ್ವಿ ಸರ್. 2 ವರ್ಷ 2 AGM ಮಾಡಿದ್ವಿ ಸರ್. ಬಂದಂಥ ರೈತರುಗಳಿಗೆ ಮಾಹಿತಿ ಕೂಡ ದೊರೆಯುತ್ತೆ ಸರ್ ಅಲ್ವಾ? ತಾಂತ್ರಿಕವಾದ ಜ್ಞಾನ ಸಿಗುತ್ತೆ. ಆಮೇಲೆ ಅವ್ರು ಕೂಡ ಸಹ ನಾವು AGM ಅವ್ರವ್ರ ಕಂಪನಿ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ AGM ಅವರಿಗೆ ಪ್ರಯಾರಿಟಿ ಕೊಟ್ಟಿದ್ವಿ ಸರ್, ಅವಕಾಶ ಮಾಡಿಕೊಟ್ಟಿದ್ವಿ ಅಲ್ವಾ? ಹಾಂ ಸರ್, ಅದನ್ನು ಮಾಡಿದ್ದೇವೆ. ಅಂದರೆ ತಾಂತ್ರಿಕತೆಗಳ ಬಗ್ಗೆ ವಿಸ್ತರಣಾ ಕೆಲಸನೂ ಕೂಡ ನಿಮ್ಮ ಕಂಪನಿ ಮಾಡಿದೆ ಅಲ್ವಾ? ಸದಸ್ಯ ರೈತರಿಗೆ ಮಾಹಿತಿ ಕೊಡೋದು, ಒಳ್ಳೆ ಬೆಳೆ ಬೆಳಿರಪ್ಪ. ಓಕೆ, ಈಗ ನೀವು ಬೀಜ ಗೊಬ್ಬರ ಎಲ್ಲ ಮಾರ್ತಿರಲ್ಲ, ನಿಮ್ಮ ಶೇರ್ದಾರ್ಗೆ ಏನಾದ್ರು ಕನ್ಸೆಷನ್ ಕೊಡ್ತೀರಾ ಸರ್? ನಾವು ಹೋದ ವರ್ಷ ಈ AGM ಸರ್ ಒಂದು ಡಿಸ್ಕೌಂಟ್ ವಾಚರ್ ಅಂತೇಳಿ ₹300 ಒಬ್ಬ ಶೇರ್ದಾರಿಗೆ ಡಿವಿಡೆಂಟ್ ಅಂತ ಕೊಟ್ಟಿದ್ವಿ ಸರ್. ₹300 ಸರ್. ಈಗ ಒಂದು ಲಾಭ ಅಂಶದಲ್ಲಿ ಒಂದು ₹300 ಡಿಸ್ಕೌಂಟ್ ವಾಚರ್ ಅಂತೇಳಿ ಅವರಿಗೆ ₹300 ಡಿಸ್ಪ್ಯಾಚ್ ಮಾಡಿದ್ವಿ ಸರ್ ಈ ಸಲ. ಪರವಾಗಿಲ್ಲ. ಹಾಂ ಸರಿ. ಯಾರು ಬೇಡ ಅನ್ಲಿಲ್ವೇ? ಎಲ್ಲ ಕೆಲವೊಂದಿಷ್ಟು ಮಂದಿ ಏನಂದ್ರು, ಎಲ್ಲ ಅದನ್ನೇ ಶೇರ್ ಕನ್ವರ್ಟ್ ಮಾಡ್ಕೋರಿ ಅಂದರು, ಮತ್ತು ಹೆಚ್ಚುವರಿ ಶೇರ್ ಆಗಿ ಮಾಡ್ಕೊಡ್ರಿ ಅಂತ. ಒಂದಿಷ್ಟು ಜನ ಎಲ್ಲ ಮೊದಲನೇ ಬಾರಿ ಕೊಡಿ ಅಂತ ಅಂದರು. ಅದೇ ನಾವು ಏನು ಮಾಡಿದೆ, ಅದನ್ನು ಅದೇ ಡಿಸ್ಕೌಂಟ್ ವೋಚರ್ ಕೊಟ್ಟರೆ ನಮ್ಮಲ್ಲೇ ಮತ್ತು ಮಾರಾಟ ಮಾಡಿ ತೊಗೊಳ್ತಾರಲ್ಲ ಸರ್, ಅದು ಉಳಿತೇನೋ ಒಂದು ಆಸೆ ಇಟ್ಕೊಂಡು ನಾವು ಡಿಸ್ಕೌಂಟ್ ಕ್ಯಾಶ್ ಕೊಡೋದಿಲ್ಲ, ಡಿಸ್ಕೌಂಟ್ ವೋಚರ್ ಅಂತ ಮಾಡಿ ನಮ್ಮಲ್ಲೇ ಬಂದು ವ್ಯವಹಾರಕ್ಕೆ ಮಾಡಲಿ ಅಂತಂದು. ಈಗ ನಿಮ್ಮ ಏನು ಅಂಗಡಿ ಮಾಡ್ಕೊಂಡಿದ್ರಲ್ಲ ಕಂಪ್ನಿದು, ಅದರಲ್ಲಿ ಎಲ್ಲ ಮಾರ್ತಿರಲ್ವಾ? ಹಾಂ ಸರ್. ನಿಮ್ಮೂರಲ್ಲಿ ಬೇರೆ ಅಂಗಡಿಗಳಿಲ್ವೇ ಸರ್? ಇದು ಈ ಥರ ಯಾವುದೂ ಇಲ್ಲ ಸರ್. ಹೌದಾ? ಬೀಜ ಗೊಬ್ಬರ ಯಾವುದೂ ಇಲ್ಲ, ಇಂಥದ್ದು ಮಾರೋದು ಯಾವುದೂ ಇಲ್ಲ ರೀಸೆಂಟಾಗಿ ಯಾವುದಿಲ್ಲ ಸರ್. ಓಕೆ. ಹಳಬ್ರಿದ್ರಾ? ಹಳಬ್ರು ಸರ್ VSS ಇತ್ತು, ಅಲ್ಲಿ ಆ ಥರ ಏನು ಮಾಡ್ತಾ ಇದ್ದಲ್ಲ ಅವರು. ಅವ್ರದ್ದು ಅಂದರೆ ಏನು ಇವನ್ನೆಲ್ಲ ಮಾರಾಟ ಮಾಡಲಿಕ್ಕೆ ಸ್ವಲ್ಪ ಅವ್ರಿಗೆ ಇದು ಇತ್ತು. ನೆಕ್ಸ್ಟ್ ಮುಂದಿನ ದಿನದಲ್ಲಿ ಅವರು ಸ್ಪರ್ಧೆನೇ ಇಲ್ವೇ? ಸ್ಪರ್ಧೆ ಅಂತ ಏನಿಲ್ಲ ಸರ್, ಏರಿಯಾ ದೊಡ್ಡದಾಗುತ್ತೆ ಸರ್ ನಮ್ಮಲ್ಲಿ. ಹಾಗಾಗಿ ಸೆಂಟ್ರ್ 4-5 ಹಳ್ಳಿಗೆ ಸೆಂಟ್ರ್ ಭಾಗ ಆಗುತ್ತೆ. ಎರಡೂ ಅವರು ಮಾಡಿದ ಇವರು ಮಾಡಿದ ತಪ್ಪು ತೊಂದರೆ ಆಗಂತ ಲೆವೆಲ್ಗೆ ಏನಿಲ್ಲ ಸರ್. ಅಂದರೆ ನಿಮ್ಮ ಕೌಂಟರ್ ಸೇಲ್ಸ್ ಚೆನ್ನಾಗಿದೆಯಾ? ಪ್ರತಿ ದಿವಸ ಎಷ್ಟಾಗುತ್ತೆ ನಿಮಗೆ? ಸರ್ ಈಗ ಅನ್ಸೀಸನ್ ಇದ್ರದ್ದು ಸೀಸನಲ್ಲಿ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಅಂದರೆ ಎಷ್ಟಾಗುತ್ತೆ? ಒಂದೊಂದು ಟೈಮ್ನಲ್ಲಿ ನಿಯರ್ 1 lakh ಮಟನ್ ಹೋಗುತ್ತೆ ಸರ್ ಸೀಸನ್ನಿಗೆ ಪೂರ್ತಿ. ಹೋಗುತ್ತೆ. 1 ಲಕ್ಷ ವ್ಯಾಪಾರ 1 ಲಕ್ಷ ಒಂದು ಟೈಮಿಗೆ ಹೋಗುತ್ತೆ. ಅಂದರೆ ಅದೇ ಈಗೇನು ಸರ್, ಈಗ ಬಿತ್ತನೆ ಟೈಮ್ನಲ್ಲಿ, ಮುಂಗಾರು ಬಿತ್ತನೆ ಟೈಮ್ನಲ್ಲಿ, ಆಮೇಲೆ ಸ್ವಲ್ಪ ಹಿಂಗಾರು ಟೈಮ್ನಲ್ಲಿ ಅವೆಲ್ಲ ಒಳ್ಳೆ ಚೆನ್ನಾಗಿ ಹೋಗುತ್ತೆ. ಆಮೇಲೆ ನೆಕ್ಸ್ಟ್ ಮತ್ತೆ ಅದೇ ರೀಸೆಂಟಾಗಿ ಹಿಂಗೆ ಸ್ಲೋ ಹಾಕ್ಯಂದು ಬರುತ್ತೆ ಸರ್. ಅಂದರೆ ನಿಮಗೆ ಒಂದು ಧೈರ್ಯ ಬಂದಿದೆಯಾ? ಈಗ ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಆದಾಯದ ಲೆಕ್ಕದಲ್ಲಿ ಕಂಪ್ನಿ ತಗೊಂಡು ಹೋಗ್ಬೋದು ಅಂತ ಅನ್ಸುತ್ತೆ ನಿಮ್ಗೆ? ಅನಿಸುತ್ತೆ ಸರ್, ಅನಿಸುತ್ತೆ ಸರ್, ಮಾಡ್ಬೋದು. 2 ವರ್ಷದ ನಮ್ಮ ಶ್ರಮವನ್ನು ಹಾಕಿದ್ರೆ ನಾವೇನಾದ್ರು ಮಾಡ್ಬೋದು ಅಂತ ಅನಿಸುತ್ತೆ ಸರ್. ಅಂದರೆ ನಿಮ್ಮ ಖರ್ಚು 40,000-50,000 ರೂಪಾಯಿ ಏನಿದೆ ಅಷ್ಟು ಸಂಪಾದನೆ ಮಾಡ್ಬೇಕು ನೀವು. ಮಾಡ್ಬೇಕು ಸರ್, ಮಂತ್ಲಿ ಅಷ್ಟು ಮಾಡಿಕೊಂಡು ಎಲ್ಲ ಲಾಭಾಂಶ ತೆಗಿಬೇಕು ಸರ್. ಅಲ್ವಾ? ಆ ನಂಬಿಕೆ ನಿಮಗಿದೆ? ಇದೆ ಸರ್, ಇದೆ ಸರ್. ಈಗ ಒಂದು ಡ್ರೋನ್ ಇಟ್ಕೊಂಡಿದ್ದೀರಿ. ಹಾಂ ಸರ್. ಅದರಲ್ಲಿ ಒಂದಷ್ಟು ಆದಾಯ ಮಾಡೋ ಪ್ರಯತ್ನ ಮಾಡ್ತೀವಿ ಸರ್. ಮತ್ತು ಇನ್ನೂ ಏನೇನು ಚಟುವಟಿಕೆಗಳು ಮುಂದಿನ ದಿನದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀರಿ? ಅದೇ ಸರ್, ನಾವು ಮುಂದಿನ ದಿನಗಳಲ್ಲಿ ರೈತರಿಂದ ಏನು ಖರೀದಿ ಮಾಡಿಕೊಂಡು ಇಲ್ಲೇ ಉತ್ಪಾದನೆ ಮಾಡ್ಬೇಕು ಅನ್ನೋ ಒಂದು ಉದ್ದೇಶ ಸರ್. ಅದು ಏನು ಈಗ ಭತ್ತ ಆದರೂ ಅಕ್ಕಿ ಮಾಡ್ಬೇಕಂತ ಆ ಥರ ಆಯ್ತಲ್ಲ ಸರ್, ಆ ಥರದ ಭತ್ತದ ಅಕ್ಕಿ ಸ್ವಲ್ಪ ಕಷ್ಟ ಆಗುತ್ತೆ ಮಿಲ್ ಮಾಡ್ಕೊಂಡ್ರೆ. ಬಟ್ ನಮಗೆ ಈಗ ಫೀಡಿನಂತೂ ಮಾಡ್ಬೋದು ಅಂತ ಇದೆ ಸರ್. ಫೀಡ್ ಮಾಡ್ಬೋದು ಅದು, ಯಾಕಂದರೆ ಅಲ್ಲಿ ನಮ್ಮಲ್ಲಿಗೆ ಹೈನುಗಾರಿಕೆ ಇರೋದ್ರಿಂದ ಅದು ಮಾಡ್ಬೋದು ಅಂತ ಇದೆ. ಆಮ್ಯಾಗೆ ನಮ್ಮಲ್ಲಿ ಈಗ ಒಂದು ಇದಾಗಿತ್ತು ಸರ್, ಮಣ್ಣು ಪರೀಕ್ಷೆದ ಒಂದು ಕೇಂದ್ರ ಸ್ಯಾಂಕ್ಷನ್ ಆಗೈತೆ. ನಮ್ಮ ಇದಕ್ಕೆ ಮಣ್ಣು ಪರೀಕ್ಷೆ ಮಾಡಿಕೊಟ್ಬಿಡೋದು ರೈತರಿಗೆ. ಅದು ನಾವು ಬೇಡಿಕೆ ಐತೆ ಸರ್, ಅದು ಆಗಿದೆ, ಸ್ಯಾಂಕ್ಷನ್ ಆಗಿದೆ. ಅದಕ್ಕೊಂದಿಷ್ಟು ಜಾಗ ಮೆನ್ಷನ್ ಮಾಡಿಕೊಂಡು ವರ್ಕ್ ಮಾಡೋಕ್ಕೆ ಚಾಲೂ ಮಾಡ್ಬೇಕಂತಾಗಿದೆ ಸರ್. ಮಣ್ಣು ಪರೀಕ್ಷೆದು ಪರವಾಗಿಲ್ಲ ಯೋಗೇಂದ್ರಪ್ಪ ಗೌಡ್ರೆ, ಭಾಳ ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದೀರಿ.
ರೈತರಿಗೆ ಸೇವೆಯನ್ನು ನೀಡೋದ್ರ ಜೊತೆಗೆ ಕಂಪನಿಯ ಆದಾಯವನ್ನು ಗಳಿಸೋ ಮಟ್ಟಕ್ಕೂ ಕರ್ಕೊಂಡು ಹೋಗ್ತಾ ಇದ್ದೆ ಅಲ್ವಾ? ನಿಮಗೆ ಖುಷಿ ಇದೆಯಾ? ಖುಷಿ ಇದೆ ಸರ್. ಬಟ್ ಏನಿದೆ ಸರ್, ನಮ್ಮ ಸಿಒನು ಒಳ್ಳೆ ವರ್ಕರ್ ಸರ್. ಹೌದಾ? ಹಾರ್ಡ್ ವರ್ಕರ್. ಅವನು BCom ಮಾಡಿ MBA ಮಾಡಿರ್ತಕ್ಕಂಥ ಹುಡುಗ. ಓಕೆ, ಚೆನ್ನಾಗಿದೆ. ಡಾಟಾ ಎಂಟ್ರಿನೂ ಚೆನ್ನಾಗಿದೆ. ವರ್ಕ್ ಮಾತ್ರ ಭಾಳ ಚೆನ್ನಾಗಿ ಮಾಡ್ತಾರೆ ಸರ್. ನಿಮ್ಮ ನಿರ್ದೇಶಕರ ನಡುವೆ ಒಳ್ಳೆ ಸಮನ್ವಯತೆ ಇದೆಯಾ? ಸರ್ ಇದೆ ಸರ್. ಯಾರು ಅದ್ರ ಬಗ್ಗೆ ರಾಜಕಾರಣ ಆಯ್ತು ಮತ್ತೊಂದು ವೈಮನಸ್ಸು ಅದು ಯಾವುದೂ ಇಲ್ಲ ಸರ್. ಓಕೆ, ಚೆನ್ನಾಗಿದೆ ಸರ್. ಯಾಕೆಂದರೆ ಗೌಡ್ರು ಚೆನ್ನಾಗಿದ್ದಾರೆ, ಅದಕ್ಕೆ ಏನಿಲ್ಲ ಸರ್, ಎಲ್ಲರೂ ಚೆನ್ನಾಗಿದ್ದಾರೆ. ಒಂದು ಒಳ್ಳೆಯ ಮನಸ್ಥಿತಿಯಲ್ಲಿ ಇರ್ತಕ್ಕಂಥ ಡೈರೆಕ್ಟರ್ಗಳಿದ್ದಾರೆ ಎಲ್ಲರೂ ಸರ್. ಓಕೆ, ಸರ್, ಒಳ್ಳೆಯದಾಗಲಿ ಗೌಡ್ರೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನಮ್ಮ ಕೇಳುಗರು ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ತೀರಾ? 9901987948. ಇನ್ನೊಮ್ಮೆ ಹೇಳ್ತೀರಾ? 9901987948. ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9901987948. ಒಳ್ಳೆಯದು ಯೋಗೇಂದ್ರಪ್ಪ ಗೌಡ್ರೆ. ಇದುವರೆಗೂ ನಿಮ್ಮ ರೈತ ಉತ್ಪಾದಕ ಸಂಸ್ಥೆಯ ಕಾರ್ಯ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಬಹಳ ಸೊಗಸಾಗಿ ಮಾಹಿತಿ ನೀಡಿದ್ರಿ. ವಂದನೆಗಳು, ಒಳ್ಳೆಯದಾಗಲಿ, ನಮಸ್ಕಾರ. ಧನ್ಯವಾದ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ಜೋಳ ಹಾಗೂ ಭತ್ತದ ಬೇಸಾಯ ಮತ್ತು ಮಾರಾಟವನ್ನು ಕುರಿತು ಹಂಚಿಬಾರಂಗಿ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಯೋಗೇಂದ್ರಪ್ಪ ಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಆರ್ಥಿಕ ಶಿಸ್ತಿನ ಪಾಲನೆಯನ್ನು ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ಆರ್ಥಿಕ ತಜ್ಞರಾದ ಎಸ್ ಶ್ರೀಕಾಂತ್ ಮತ್ತು ಯೋಗೀಶ್ ಅಪ್ಪಾಜಯ್ಯ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ, ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ.